ಮಾತಾಡ್ಬೇಕು ಸ್ವಲ್ಪ ಎಲ್ಲರೂ. ಯಾಕೆ ನಾವು ಸಕ್ಸಸ್ ಆಗಬೇಕು, ರೊಕ್ಕ ಯಾಕೆ ಬೇಕು ಜೀವನದಾಗ? ಯಾರಾದ್ರೂ ಹೇಳ್ಬೋದು? ಶೇರ್ ಮಾಡ್ಕೊಡ್ರಿ ಎಲ್ಲರೂ. ಯಾಕೆ ನಮ್ಗೆ ರೊಕ್ಕ ಬೇಕು, ಯಾಕೆ ನಾವು ಸಕ್ಸಸ್ ಆಗ್ಬೇಕು? ರೊಕ್ಕ ಇದ್ರೆ ಸಕ್ಸಸ್, ರೊಕ್ಕ ಇದ್ರೆ ಸಕ್ಸಸ್ ಆಗ್ಬೋದು. ಅರ್ಥ ಮಾಡ್ಕೊಡ್ರಿ ಎಲ್ಲರೂ. ರೊಕ್ಕ ಇದ್ರೆ ಸಕ್ಸಸ್ ಆಗ, ರೊಕ್ಕ ಇಲ್ಲೂ ಸಕ್ಸಸ್ ಆಗ್ತಾರೆ. ಎರಡು ಅವಶ್ಯಕತೆ ಇದೆ. ಬಟ್ ಆ ಅವಶ್ಯಕತೆ ಯಾಕೈತಿ? ಅದಕ್ಕೆ ಒಂದು ಅಪರ್ಚುನಿಟಿ, ಒಂದು ಅವಕಾಶ ಅಂತೈತಿ ಜೀವನದಾಗ. ಎಲ್ಲರೂ ಒಂದು ಅವಕಾಶಕ್ಕೋಸ್ಕರ ಹುಡುಕ್ತಿರ್ತಾರೆ. ಒಂದು ಚಲೋ ಅವಕಾಶ ಸಿಗ್ಬೇಕು ಎಲ್ಲರೂ. ಬಹಳ ಜನ ಅವಕಾಶ ಸಿಗ್ತಾವಿಲ್ಲ ನನಗೆ, ಮಾರ್ಕೆಟ್ ರಗಡ್ ಅದಾವ. ಬಟ್ ಒಳ್ಳೆ ಕಂಪ್ನೀಸ್ ಒಂದು ಅವಕಾಶ ಬೇಕಲ್ರಿ. ಸೊ ಯಾಕೆ ಅವಕಾಶ ಬೇಕಪ್ಪ ಅಂದ್ರೆ, ನಾವು ನಿಮ್ ಸ್ಲ್ಯಾಬ್ ಅದೇ ನಮ್ಗೆ ಎಲ್ಲರೂ ಪ್ರತಿಯೊಬ್ಬರಿಗೆ ಒಂದು ಹಣಕಾಸು ಐತ್ರಿ, ಇಲ್ಲ ಅಂತ ನನಗೆ ಎಲ್ಲರಿಗೂ ಒಂದು ದುಡ್ಡಿನ ಆದಾಯ ಐತಿ. ಬಟ್ ಇವಾಗ ಅದು ಏನಾಗಿತ್ತಪ್ಪ ಅಂದ್ರೆ ಬಹಳ ಸಣ್ಣದೈತಿ. ಇಲ್ಲಿ ನೋಡ್ರಿ ಒಂದು ಚಿತ್ರ ತೋರ್ಸತ್ತೀನಿ ನಾನು. ಇನ್ಕಮ್ ಅನ್ನೋದು ಏನಾಗೈತೆ ನಮ್ದ ಇಷ್ಟೇ ಐತಿ, ಬಟ್ ನಮ್ಗೆ ಖರ್ಚು ಎಷ್ಟೈತಿ? ದೊಡ್ಡದೈತಿ. ಕರೆಕ್ಟಾ? ನಮ್ಗೆ ಎಲ್ಲರೂ ಪ್ರತಿಯೊಬ್ಬರಿಗೆ ಐತಿ. ಎಲ್ಲೋ ನಾವು ದುಡಿತೀವೋ ಅಥವಾ ಏನೋ ಒಂದು ಹೊಲದ ಇನ್ಕಮೋ ಅಥವಾ ಪೆನ್ಷನ್, ಬ್ಯಾಂಕ್ ಎಫ್ ಡಿನೋ ಯಾವುದೋ ಒಂದು ಬರೋದೈತಿ. ಒಂದು ಆಕ್ಟಿವ್ ಇನ್ಕಮ್ ಐತಿ ಎಲ್ಲರಿಗೂ. ಆ ಇನ್ಕಮ್ ಎಷ್ಟೈತಂದ್ರೆ ಕೇವಲ ಇಷ್ಟೇ ಐತ್ರಿ, ಬಟ್ ನಮ್ಗೆ ಖರ್ಚು ನೋಡಿದಾಗ ಬಹಳ ದೊಡ್ಡ ಗಾತ್ರದಿಂದ ಅನೇಕ ಖರ್ಚು ಐತಿ. ಕರೆಕ್ಟ್? ಸೊ ಅದಕ್ಕೆ ನಾವು ಇವತ್ತು ಯಾಕೆ ನೆಟ್ ಸರ್ಫ್ ಅಥವಾ ನಾವು ಒಂದು ನೆಟ್ವರ್ಕ್ ಮಾಡ್ಬೇಕು ಅಂದ್ರೆ, ನಾವು ಇವೆಲ್ಲ ಪ್ರತಿದಿನ ಖರ್ಚು ಒಂದು ಬೇಸಿಕ್ ನೀಡ್ ಅಂತ ಕೇಳ್ತೇವೆ. ಒಂದು ಪ್ರತಿ ತಿಂಗಳು ಮನೆಗೆ ಒಂದು ಸಂತಿ ಬೇಕು. ಕರೆಕ್ಟ್? ವಾರ ಸಂತಿ ಬೇಕು. ಖರ್ಚು ಐತಿ. ಕರೆಂಟ್ ಬಿಲ್ ತುಂಬಬೇಕು, ಹಾಲಿನ ರೊಕ್ಕ ಕೊಡ್ಬೇಕು, ಮನಿ ಬಾಡಿಗೆ ಕೊಡ್ಬೇಕು, ಸಿಟಿಯಾಗಿದ್ದವರೆಲ್ಲ. ಸೊ ಇವೆಲ್ಲ ಏನಂತ ಒಂದು ಬೇಸಿಕ್ ನೀಡ್ ಅಂತಾರೆ ಇವಕ್ಕೆಲ್ಲ. ಕರೆಕ್ಟ್? ಅದಕ್ಕೆ ನಮ್ಗೆ ರೊಕ್ಕ ಬೇಕು. ನೆಕ್ಸ್ಟ್ ನಮ್ಗೆ ಯಾಕೆ ಬೇಕಪ್ಪ ಅಂತಂದ್ರೆ, ಇವತ್ತು ಸರ್ ಅಂತ ದೊಡ್ಡವರೆಲ್ಲ ಮಕ್ಕಳಿದ್ದವರು, ಮಕ್ಕಳು ಚಲೋ ಎಜುಕೇಶನ್ ಕೊಡಿಸ್ಬೇಕು, ಸ್ಕೂಲ್ ಡೊನೇಷನ್ ತುಂಬಬೇಕು, ಸ್ಕೂಲ್ ಫೀಸ್ ತುಂಬಬೇಕು, ಟ್ಯೂಷನ್ ಫೀಸ್ ತುಂಬಬೇಕು. ಇವೆಲ್ಲ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರು ಖರ್ಚು ಅದಾವ. ಮನಿ ನಡೆಯೋದು ಒಂದು ಅದ್ರ ಮನೆ ನಡೆಸೋ ಮಕ್ಕಳು ಮಕ್ಕಳ ಎಜುಕೇಶನ್ ಕೊಡ್ಬೇಕಲ್ಲ, ಎಲ್ಲ ಟ್ಯೂಷನ್ ಫೀಸ್, ಸ್ಕೂಲ್ ಫೀಸ್ ಎಲ್ಲ ಕಟ್ಬೇಕು. ನೆಕ್ಸ್ಟ್ ಎದಕ್ಕೆ ನಮ್ಗೆ ರೊಕ್ಕ ಬೇಕಪ್ಪ ಅಂತಂದ್ರೆ, ಇವತ್ತು ಎಷ್ಟೋ ಜನ ಒಂದು 40 ವರ್ಷದ ಆರೋಗ್ಯ ಸಮಸ್ಯೆ ಅದಾವ. ಶುಗರ್, ಬಿ ಪಿ, ಪ್ರತಿ ತಿಂಗಳು ಟ್ಯಾಬ್ಲೆಟ್ಸ್ ತಗೋಬೇಕು, ಹಾಸ್ಪಿಟಲ್ ಬಿಲ್ ಕಟ್ಬೇಕು. ಸೊ ನಮ್ಗೆಲ್ಲ ಇಂಥ ಖರ್ಚು ಆಗೈತೆ. ಖರ್ಚು ಇಷ್ಟ ಇದಪ್ಪ ಅಂದ್ರೆ ಬಂದಿದ್ದ ಇನ್ಕಮ್ ಸಾಲ ಮಾಡಿ ನಾವು ಖರ್ಚು ಮಾಡ್ಬೇಕು. ಆ ಥರ ಆಗೈತೆ. ನೆಕ್ಸ್ಟ್ ಮತ್ತೆ ಎದಕ್ಕೆ ಬೇಕಪ್ಪ ಅಂದ್ರೆ, ಇವತ್ತು ಆಗಲೇ ಅಂದ್ರೆ ಅವ್ರ ಸಕ್ಸಸ್ ಆಗಬೇಕು. ಒಬ್ಬರು ಸಕ್ಸಸ್ ಆಗಿ ಏನ್ ಮಾಡ್ತಾರೆ ಅಂದ್ರೆ EMI ಮನಿ ಕಟ್ಸ್ತಾರೆ, ಬ್ಯಾಂಕ್ ಸಾಲ ತಗೊಂಡು ಮನಿ ಕಟ್ಸ್ತಾರೆ, ಬ್ಯಾಂಕ್ ಸಾಲ ತಗೊಂಡು ಕಾರ್ ತರ್ತಾರೆ, ಬ್ಯಾಂಕ್ ಸಾಲ ತಗೊಂಡು ಬೈಕ್ ತರ್ತಾರೆ, ಬ್ಯಾಂಕ್ ಸಾಲ ತಗೊಂಡು ಹೊರಗೆ ಅಡ್ಡಾಡ ಬರ್ತಾರೆ, ಬ್ಯಾಂಕ್ ಸಾಲ ತಗೊಂಡು ಮೊಬೈಲ್ ತಗೋತಾರೆ ಎಲ್ಲರೂ. ಇವತ್ತು ಯಾಕೆ ನಮ್ಗೆ ರೊಕ್ಕ ಬೇಕಪ್ಪ ಅಂದ್ರೆ ನಮ್ಮ ಸಾಲ ಮುಕ್ತರಾಗಬೇಕು ಇವತ್ತು. ಅದಕ್ಕೆ ಮೀಡಿಯಾ ಫ್ರೆಂಡ್ಸ್, ನಮ್ಮ ನೆಟ್ವರ್ಕ್ ನೆಟ್ ಸರ್ಚ್ ಅಥವಾ ನಮ್ಮ ನೆಟ್ ಸರ್ಚ್ ಇಂದ ಇವು ಎಲ್ಲದಕ್ಕೂ ಮುಕ್ತಿ ತಗೋಕೆ ನಮ್ಗೆ ಹಣಕಾಸು ಬೇಕಾಗಿದೆ ಮೀಡಿಯಾ ಫ್ರೆಂಡ್ಸ್. ನಮ್ ದುಡ್ಡು ಯಾಕೆ ಬೇಕಂತಂದ್ರೆ, ನೀವು ಏನು ಹೇಳ್ತಂಗಿಲ್ಲ, ಇವು ಯಾರ ಮನೆಗೆ ಹೇಳಿ ಖರ್ಚಾಗದ? ಪ್ರತಿಯೊಬ್ಬರ ಮನೆಗೆ ಅದಾವಲ್ಲ. ಪ್ಲಸ್ ಎಲ್ಲಕ್ಕಿಂತ ಹೆಚ್ಚು ಏನಪ್ಪಾ ಅಂತಂದ್ರೆ, ನಮ್ಗೆ ಎಲ್ಲರದ್ದು ಡ್ರೀಮ್ಸ್ ಅದಾವು, ನಮ್ಗೆಲ್ಲ ಒಂದು ಆಸೆ ಅದಾವು. ಏನಪ್ಪಾ ಅಂದ್ರೆ ವಿದೇಶ ಪ್ರಯಾಣ ಮಾಡಬೇಕು, ವಿಮಾನದಾಗ ಹತ್ತಬೇಕು. ಕರೆಕ್ಟ್ ಅಲ್ರಿ? ಸೊ ಇವೆಲ್ಲ ಸಹ ನಮ್ಗೆ ರೊಕ್ಕ ಬೇಕು. ಹಾಗಾದ್ರೆ ರೊಕ್ಕ ಕೊಡ್ತೈತಿ, ಬಟ್ ರೈಟ್ ಕಂಪ್ನಿನೂ ಬೇಕಲ್ರಿ. ಸೊ ಅದೇ ಇವತ್ತು ನಮ್ಮ ನೆಟ್ ಸರ್ಫ್ ಏನ್ ಮಾಡೋದೈತೆ ಅಂದ್ರೆ ನಿಮ್ಗೆಲ್ಲ ಒಂದು ಬ್ಯೂಟಿಫುಲ್ ಅಪರ್ಚುನಿಟಿ ಕೊಡೋದೈತಿ. ಹಾಗಾದ್ರೆ ರೊಕ್ಕ ನಿಜವಾಗ್ ಬೇಕಾ? ಎಸ್, ರೊಕ್ಕ ನಿಜವಾಗ್ ಬೇಕು. ನೋಡ್ರಿ, ಮುಂಚೆಲ್ಲ ಹೆಂಗಿತ್ತು ಸರ್ ಎಲ್ಲ ಕೊಡ್ತೈತಿ. ಈ 1920 ಎಲ್ಲ ₹1 ಒಂದು ಫ್ಯಾಮಿಲಿ ನಡೀತೈತಿ. 1930 ₹10 ನಡೀತೈತೆ. 1940 ₹100. ಈ ಪ್ರೆಸೆಂಟ್ ಸಿಚುಯೇಷನ್ 2020 ಒಂದು ಫ್ಯಾಮಿಲಿ ನಡಿಬೇಕಂದ್ರೆ, ಒಂದು ಮಿಡಲ್ ಕ್ಲಾಸ್ ಅಥವಾ ಒಂದು ಬೆಂಗಳೂರು, ಮುಂಬೈ, ಪುಣೆ ಅಂತ ಸಿಟಿ ಒಳಗ ಪ್ರತಿ ತಿಂಗಳು ₹1,00,000 ಬೇಕು. ಪ್ರತಿ ತಿಂಗಳು ಎಷ್ಟು ಬೇಕು? ₹1,00,000 ಬೇಕು. ಇನ್ನು 2030-40 ವಿಚಾರ ಮಾಡಕ್ ಆಗಿಲ್ಲ. ಸೊ ಎದಕ್ಕೆ ನಮ್ಗೆ ಅಪರ್ಚುನಿಟಿ ಬೇಕಪ್ಪ ಅಂತಂದ್ರೆ, ಸೊ ಫಾರ್ ದಿಸ್ ರೀಸನ್ ನಮ್ಗೆಲ್ಲರಿಗೂ ಎದಕ್ಕೆ ಬೇಕಂದ್ರೆ ಒಂದು ಅವಕಾಶ ಬೇಕಾಗಿದೆ, ಒಂದು ಪ್ರಾಪರ್ ಅವಕಾಶ ಬೇಕು. ಅದೇ ಇವತ್ತು ಏನ್ ಮಾಡ್ತಾ ಇದೆ ಅಂದ್ರೆ ನಮ್ಮ ನೆಟ್ ಸರ್ಫ್ ಕೊಡ್ತಾ ಇದ್ರಿ. ಆ ನೆಟ್ ಸರ್ಫ್ ಬಿಸ್ನೆಸ್ ಮೇಲೆ ಬೇರೆ ಹೇಳ್ತಾ ಇದ್ದೀನಿ. ಓಕೆ, ನೆಟ್ ಸರ್ಫ್ 3 ರೀತಿ ನೀವು ಬಿಸ್ನೆಸ್ ಅನ್ನ ಪಡ್ಕೋಬಹುದು. ಎಷ್ಟೇ? 3 ರೀತಿ. ಸೊ ಒಂದೇದು ಏನಪ್ಪಾ ಅಂತಂದ್ರೆ, ನೀವು ನೆಟ್ ಸರ್ಫ್ ಕಂಪ್ನಿ ಯೂಸರ್ ಅಂದ್ರೆ ಪ್ರಾಡಕ್ಟ್ ತಗೋತೀರಿ, ನೀವು ಗ್ರಾಹಕರಾಗ್ತೀರಿ. ನಿಮಗೆ 15, 20, 30, 40% ಡಿಸ್ಕೌಂಟ್ ಕೊಡ್ತೀವಿ ಕಂಪ್ನಿ. ನೀವು ಯೂಸರ್ ಆಗಿ ಉಳಿಬಹುದು. ಕರೆಕ್ಟ್? ಅರ್ಥ ಮಾಡ್ತಾರೆ ಎಲ್ಲರೂ. ಒಂದೇದು ಏನಪ್ಪಾ ಅಂದ್ರೆ, ಸರ್ ಹೊಲ ಐತಿ, ಇವ್ರಿಗೆ ಏನ್ ಬೇಕು? ನನ್ಗೆ ಡಿಸ್ಕೌಂಟ್ ಬೇಕು. ಸೊ ಡಿಸ್ಕೌಂಟ್ ತಗೋಕ್ ಬರ್ತಾರೆ ಒಂದೇ ಯೂಸರ್. ಎರಡನೇ ಕ್ಯಾಟಗರಿ ನೆಟ್ ಸರ್ಫ್ ಎದಕ್ಕೆ ಬಿಸ್ನೆಸ್ ಮಾಡಕ್ ಬರ್ತಾರಪ್ಪ ಅಂದ್ರೆ, ಇವ್ರು ಒಂದೇ ಕ್ಯಾಟಗರಿ ಏನ್ ಬೆನಿಫಿಟ್ ಆಗ್ತದೆ? ಅವ್ರು ₹10,000 ತುಂಬ್ತಾರು, ಅವ್ರು 40% ಡಿಸ್ಕೌಂಟ್ ಆಗ್ತೈತಿ, ₹6,000 ವಸ್ತು ಕೊಡ್ತಾರ. ಅವ್ರಿಗೆ ಎಷ್ಟು ಬೆನಿಫಿಟ್ ಆಗ್ತಿರ್ಲಿ? 40% ಬೆನಿಫಿಟ್ ಆಗ್ತದೆ. ಇದ ಸೇಮ್ ವಸ್ತು ಗೊಬ್ಬರದ ಅಂಗಡಿಗೆ ಹೋಗೋದ್ರೆ ಕೆಮಿಕಲ್ ಅಂಗಡಿ ₹10,000 ಕೊಡ್ಬೇಕಲ್ಲ. ಸೊ ಒಂದೇ ಬೆನಿಫಿಟ್ ಆದ್ರೆ ಅವ್ರಿಗೆ ಎಷ್ಟು ಉಳಿತ್ರಿ? ಅವ್ರಿಗೆ 40% ಉಳಿತ್ರಿ ಅವ್ರಿಗೆ. ಎರಡನೇದೇನಪ್ಪ ಅಂದ್ರೆ, ಭಾಳ ಜನ ಏನ್ ಮಾಡ್ತಾರು, ರಿಸಲ್ಟ್ ಚಲೋ ಬಂದ್ಮೇಲೆ ಎರಡನೇ ಬಿಸ್ನೆಸ್ ಮಾಡ್ತಾರೆ, ನೆಟ್ವರ್ಕ್ ರಿಟೇಲಿಂಗ್ ಬಿಸ್ನೆಸ್ ಅಂತ ಹೇಳ್ತಾರೆ. ಏನಂತಾರೆ ಅದಕ್ಕೆ? ರಿಟೇಲಿಂಗ್ ಬಿಸ್ನೆಸ್. ಸರ್ ಅದಾರ ಇಲ್ಲಿ. ಸರ್ ತಮ್ಮ ಹೆಸರು ಹೇಳಿದ್ರಿ? ಕಮತಿಗೆ ಸರ್ ಅವ್ರು ಏನ್ ಮಾಡ್ತಾರು, ತಮಗೆ 40% ಡಿಸ್ಕೌಂಟ್ ಸಿಗೈತಿ. ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ, ಅವ್ರ ಪಕ್ಕದ ಒಬ್ಬರ ರೈತರು ಅದಾರ,
ಈ ಎರಡನೇ ಬಿಸ್ನೆಸ್ ನೆಟ್ವರ್ಕ್ ದಾಗ ಏನ್ ಸಿಗ್ತೈತೆ ಅಂದ್ರೆ ರಿಟೇಲಿಂಗ್ ಬಿಸ್ನೆಸ್ ಅಂತ. ಎಕ್ಸಾಂಪಲ್ ನಮ್ಮ ಕಂಪನಿ ಒಳಗೆ ಒಂದು ಪ್ರಾಡಕ್ಟ್ ಐತಿ, ಒಂದು ಸ್ಮಾಲ್ ಪ್ರಾಡಕ್ಟ್ ಐತಿ, ನಿಮಗೆ ಒಂದು 650 ರೂಪಾಯಿದು ಒಂದು CFC ಪ್ಲಸ್ ಅಂತ ಐತಿ. ಒಂದು ಏನೈತ್ರಿ, ಒಂದು CFC ಧರ್ಮಗಳ ಹಾಕುವಂತ CFC ಐತಿ. ನಿಮ್ಗೆ ಏನು ಬರ್ತೈತಿ ಆಕ್ಚುಲಿ ನಿಮ್ಗೆ 40% ಡಿಸ್ಕೌಂಟ್ ಆದಾಗ ಎಷ್ಟು ಬರ್ತೈತ್ರಿ, ಅದು 390 ರೂಪಾಯಿ ಬರ್ತೈತಿ. ಎಷ್ಟು ಬರ್ತೈತ್ರಿ ಅದು 390. ಎದುರಿಗೆ ರೈತರಿಗೆ ಗೊತ್ತಿಲ್ಲ, ಅವ್ರು ಏನ್ ನೋಡ್ತಾರೆ MRP ರೇಟ್ ನೋಡ್ತಾರೆ. ನಾವು 650 ಐತಿ 650, ಬಟ್ ನಿಮಗೆ ಬಿದ್ದೈತಿ ಎಷ್ಟು 40% ಡಿಸ್ಕೌಂಟ್ ಆಗಿ 390 ರೂಪಾಯಿ ಬಿದ್ದೈತಿ. ನೀವೇನ್ ಮಾಡ್ಬೋದು ಅಂದ್ರೆ ಆ ಎದುರಿಗೆ ರೈತಗ ಒಂದು ಇನ್ನೊಂದು ಸ್ವಲ್ಪ ಡಿಸ್ಕೌಂಟ್ ಕೊಟ್ಟ ಒಂದು ಇನ್ನೊಂದು 15-20% ಮಾಡಿ ನೀವೇನ್ ಕೊಡ್ಬೋದಪ್ಪ ಅಂದ್ರ ಒಂದು 500 ರೂಪಾಯಿ ಕೊಡ್ಬೋದು. ಹಾಗಾದ್ರೆ ನಿಮ್ಗೆ ಲಾಭ ಎಷ್ಟು ಆಗ್ತೈತಿ ಇದ್ರಾಗಿಲ್ಲಿ 110 ರೂಪಾಯಿ. ಒಂದು ದಿವಸದ ಪೆಟ್ರೋಲ್ ಕಾಸ್ಟ್ ದಾಟಿದ್ರೆ 110 ರೂಪಾಯಿ. ರಿಟೇಲಿಂಗ್ ಇನ್ಕಮ್ ಅಂತ ಏನಂತಾರೆ ಇದಕ್ಕೆ, ರಿಟೇಲಿಂಗ್ ಬ್ಯಾಡ್ 500 ರೂಪಾಯಿ ಕೊಡ್ಬೋದು ಎದುರಿಗೆ ರೈತರಿಗೆ ನೀವು. ಅದಕ್ಕೆ ಆಕ್ಚುಲಿ ಎಷ್ಟಿತ್ತಲ್ಲಿ 650. ಆ ರೈತರಿಗೆ ಏನಾಗ್ತದೆ 100 ರೂಪಾಯಿ ಬಿಟ್ಟಾಗ ಆಗ್ತೈತಲ್ಲ. ಒಂದು ದಿವಸಕ್ಕೆ ನಿಮ್ಗೆ 160 ರೂಪಾಯಿ ಆಗೈತಿ. 100 ರೂಪಾಯಿ ನೀವು ಪೆಟ್ರೋಲ್ ಹಾಕೊಡ್ರಿ, ಒಂದು 50 ರೂಪಾಯಿ ಚಾ ನಾಷ್ಟ ಕುಡಿತೈತಿ. ಎಲ್ಲೋ ಹೋಗಿರ್ತೀರಿ, ಫೀಲ್ಡ್ ಮೇಲೆ ಬಿಸ್ನೆಸ್ ಹೋಗಿರ್ತೀರಿ. ಇಟ್ಸ್ ಅ ರಿಟೇಲಿಂಗ್ ಬಿಸ್ನೆಸ್ ಅಂತ. ನೀವೇನ್ ಮಾಡ್ತೀರಿ ರಿಟೇಲಿಂಗ್ ಬಿಸ್ನೆಸ್ ಅಂದ್ರ 10,000 ರೂಪಾಯಿಗ ನೀವು 40% ಡಿಸ್ಕೌಂಟ್ ಮಾಡಿ 6,000 ರೂಪಾಯಿ ಕಂಪ್ನಿ ತುಂಬಿರ್ತೀರಿ. ಬಟ್ ನಿಮ್ಗೆ ಎದುರಿಗೆ ವ್ಯಕ್ತಿ ಡಿಸ್ಕೌಂಟ್ ಬೇಡ, ನಮ್ಗೆ ಬಿಲ್ ಬೇಡ, ಏನು ಬೇಡ, ನಮ್ ರಿಟೇಲಿಂಗ್ ಅಂತ ಹೇಳ್ತಾನು. ಅದೇ ವ್ಯಕ್ತಿ ನೀವು ಏನ್ ಕೊಡ್ತೀರಪ್ಪ ಅಂದ್ರ 10,000 ಹೊತ್ತು 20% ಡಿಸ್ಕೌಂಟ್ ಮಾಡಿ ಅವ್ನ ಕಡೆ ಎಷ್ಟು ಹೋಗ್ತೀರಿ ನೀವು 8,000 ರೂಪಾಯಿ. ಇಲ್ಲಿ ನಿಮ್ಗೆ ಎರಡನೇ ಇನ್ಕಮ್ ಸ್ಟಾರ್ಟ್ ಆಗಿದೆ. ಯಾವ ಇನ್ಕಮ್ ಇದು, ರಿಟೇಲಿಂಗ್ ಇನ್ಕಮ್ ಅಂತ ಹೇಳ್ತೀವಿ. ಇನ್ನು ಬಹಳ ಜನ ನೆಟ್ವರ್ಕ್ ಬರೋ ಉದ್ದೇಶ ಯಾಕಪ್ಪ ಅಂತಂದ್ರ ಪ್ರತಿಯೊಂದು ಬಿಸ್ನೆಸ್ ಒಳಗ ಒಂದು ನೆಟ್ವರ್ಕ್ ಅಂತ ಇರ್ತದ್ರಿ. ಸೊ ನಾವು ಸಕ್ಸಸ್ ಆಗ್ಬೇಕಂದ್ರ ಪ್ರತಿಯೊಬ್ಬ ವ್ಯಕ್ತಿ ಏನ್ ಮಾಡ್ಬೇಕಂದ್ರ ನೆಟ್ವರ್ಕ್ ಮಾಡ್ಬೇಕು. ಇವು ಎರಡು ಇನ್ಕಮ್ ಹೆಂಗಪ್ಪ ಅಂದ್ರೆ ಯೂಸರ್ ರಿಟೇಲ್ ಮಾಡ್ದಾಗ ಕಟ್ಟಿರಿ. ಬಟ್ ಒಂದ್ ಸರಿ ನೀವೇನಾದ್ರೂ ಟೀಮ್ ಕಟ್ಟಿದ್ರ, ಒಂದ್ ಸರಿ ನಿಮ್ದು ದೊಡ್ಡ ಒಂದು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ರ ನಾಳೆ ಯಾವಾಗ ತೋರ್ತಲ್ಲ ಅವಾಗ ಅವ್ರಿಗೆ ಇನ್ಕಮ್ ಸ್ಟಾರ್ಟ್ ಆಗ್ತೈತಿ. ದಟ್ಸ್ ಅ ನೆಟ್ವರ್ಕ್ ಇನ್ಕಮ್ ಅಂತ ಕರಿತೀವಿ ಮೈ ಫ್ರೆಂಡ್. ಸೊ ಎಲ್ಲರಿಗೂ ದುಡ್ಡು ಬೇಕ್ರಿ, ಎಲ್ಲರಿಗೂ ಹಣ ನಡೀತ್ರಿ. ಹಣ ಅಂದ್ರೆ ಹೆಣ ಬಾಯ್ ಬಿಡ್ತೈತೆ ಅಂತ ಹೇಳಿದ್ರು, ಕರೆಕ್ಟ್? ಸೊ ಅಂತ ಒಂದು ಗೋಲ್ಡನ್ ಅಪರ್ಚುನಿಟಿ ನನಗೆಲ್ಲ ಹೇಳೋದು ಮೈ ಫ್ರೆಂಡ್, ಇಟ್ಸ್ ಅ ನೆಟ್ವರ್ಕ್ ಬಿಸ್ನೆಸ್. ಸೊ ನಮ್ಮ ನೆಟ್ವರ್ಕ್ ಬಿಸ್ನೆಸ್ ದಾಗ ಏನೈತಪ್ಪ ಅಂತಂದ್ರೆ ಯಾರೆಲ್ಲ ಜಾಯಿನ್ ಆಗ್ತಾರಲ್ಲ, ಈಗ ನೀವು ಅನ್ಬೋದು ಎಕ್ಸಾಂಪಲ್ ಸಂತೋಷ್ ಏನ್ ಮಾಡ್ತಾರಪ್ಪ ಅಂದ್ರ ಅವರು ಊರೊಳಗ ಒಬ್ಬ ರೈತರಿಗ ಸಂತೋಷ್ ಏನ್ ಮಾಡ್ತಾರೋ ಒಬ್ಬರ ರೈತರಿಗೆ ಕೊಡಿಸ್ತಾರ. ಆದ್ರೆ ಸಂತೋಷ್ ಏನ್ ಪ್ರಾಫಿಟ್? ನೆಕ್ಸ್ಟ್ ಕ್ವಶನ್ ಅದಲ್ಲ. ನಿಮ್ಗೆಲ್ಲರಿಗೂ ಸಂತೋಷ್ ಏನ್ ಮಾಡ್ತಾರೋ ಒಬ್ಬರ ರೈತರಿಗೆ ಕೊಡಿಸ್ತಾರ, ನೆಟ್ವರ್ಕ್ ಮಾಡಕ್ ಬರ್ತಾರೆ ಅವರೆಲ್ಲ. ಅವ್ರಿಗೆ ಏನ್ ಫಾಯ್ದೆ ಆಗಾದ್ರ ನಾ ಹೇಳ್ತೇನೆ. ಸಂತೋಷ್ ಏನಾದ್ರು ಒಬ್ಬರ ರೈತರಿಗೆ ಕೊಡಿಸಿದ್ರ ಅಂದ್ರ ಸಂತೋಷ್ ಏನ್ ಸಿಗ್ತಿತ್ತಂದ್ರ ಎಕ್ಸಾಂಪಲ್ 10,000 ರೂಪಾಯಿ DP ಅನ್ಕೊಡ್ರಿ, MRP ಬೇಡ, 10,000 ರೂಪಾಯಿ DP ಸಂತೋಷ್ ಇದ್ದಾರ ಅವ್ರ ಫ್ರೆಂಡ್ ಅಥವಾ ಮಾವನೋ ಅಥವಾ ಯಾರಿಗೋ ಸಂಬಂಧಿಕರು ಕೊಡ್ತಾರೆ. ಸಂತೋಷ್ಗೆ 10,000 DP ಮೇಲೆ 5% ಇನ್ಕಮ್ ಸಿಗ್ತದ್ರಿ. ಅಂದ್ರೆ 10,000 5% ಅಂದ್ರೆ ಎಷ್ಟಾಗ್ತದೆ 500 ರೂಪೀಸ್. ಇದೇನೈತ್ರಿ ಅವಂಗ 500 ರೂಪಾಯಿ ಸಿಕ್ತ್ರಿ, ಕರೆಕ್ಟ್? ಮತ್ತ ಸಂತೋಷ್ ಏನ್ ಮಾಡ್ತಾನು, ಕಂಪನಿ ಏನ್ ಮಾಡ್ತೈತಿ, ಇದು ಒಂದೇ ಸಂತೋಷ್ ನಿಮ್ಗೆ ನಿಮ್ಮ ಟೀಮ್ ಟರ್ನೋವರ್ ಅಂತ ಹೇಳಿ ನಿಮ್ಗೆ 3% ಎಡಿಷನ್ ಕೊಡ್ತಾನ್ರಿ. ಎಷ್ಟು ಕೊಡ್ತಾನು? ಪ್ಲಸ್ 3%. ಅಂದ್ರೆ ಎಷ್ಟಾದ್ರಿ 10,000 ಪ್ಲಸ್ 300 ಅಂದ್ರೆ ಒಂದು 10,000 ರೂಪಾಯಿ ಮಾಡಿ ನಮ್ಮ ಕಂಪನಿ ಒಳಗೆ ಎಷ್ಟು ಕೊಡ್ತಾರೆ 800 ರೂಪಾಯಿ, ಕರೆಕ್ಟ್? ಓಕೆ. ಸೊ ಇದು ನಮ್ಮ ಕಂಪನಿ ಕೊಡುವಂತ ಒಂದು ಇನ್ಕಮ್ ಬೇಸ್ ಇದೆ. ಅದೇ ರೀತಿ ಕಂಪನಿ ಏನ್ ಮಾಡಿದೆ ಅಂತಂದ್ರೆ ಈ ತರ ನೀವು ಇನ್ಕಮ್ ಮಾಡ್ಕೋಬಹುದು. ಇದು ಬೇಡ, ಇದಕ್ಕಿಂತ ಬ್ಯೂಟಿಫುಲ್ ಒಂದು ಪ್ಲಾನ್ ಇದೆ ನಮ್ದು. ನೆಟ್ಸರ್ವ್ ಕಂಪನಿ ಒಂದು ರೈಸಿಂಗ್ ಸ್ಟಾರ್, ನೆಟ್ಸರ್ವ್ ಕಂಪನಿ ಒಂದು ಪ್ರೈಮ್ ಅಂತ ಹೇಳಿ ಒಂದು ಪ್ಲಾನ್ ಅದ. ಸೊ L1 ಮತ್ತೆ L2 ಅಂತ ಕರಿತೀವಿ. ಈ ಬಿಸ್ನೆಸ್ ಮುಖಾಂತರ ನೀವು ಮಾಡ್ಕೊಂತ ಹೋದ್ರೆ ನೀವು ಬಹಳ ಬೇಗ ನೆಟ್ಸರ್ವ್ ದಾಗ ಪ್ರತಿ ತಿಂಗಳು ನಿಮ್ದು ಇನ್ಕಮ್ ಸೆಟ್ ಆಗ್ತೈತಿ. ಪ್ರತಿ ತಿಂಗಳು ನಿಮ್ಮ ಲೈಫ್ ದಾಗ ಸಕ್ಸಸ್ ಆಗ್ತದೆ ಅಂತಾನು. ಸೊ ನೆಟ್ಸರ್ವ್ ದಾಗ 3 ರೀತಿ ಬಿಸ್ನೆಸ್ ಐತಿ. ಒಂದೇದು ಯೂಸರ್, ಕರೆಕ್ಟ್? 15% 40% ಮಟ್ಟ ಯೂಸರ್ ಬೆನಿಫಿಟ್ ಐತೆ. ಇವ್ರು ಯಾರಪ್ಪ ಅಂದ್ರೆ ಯೂಸರ್ ಕ್ಯಾಟಗರಿ. ಎರಡನೇದು ಏನಪ್ಪಾ ಅಂದ್ರೆ ರಿಟೇಲಿಂಗ್, ಅವ್ರಿಗೆ 40% ಸಿಗ್ತೈತೆ, ಅವ್ರು 20 ಕೊಡ್ಬೋದು, 25 ಕೊಡ್ಬೋದು. ಮೂರನೇದು ಏನಪ್ಪಾ ಅಂದ್ರೆ ನೆಟ್ವರ್ಕ್ ಅಂತ ಹೇಳಿ ಮಾಡಿ ಫ್ರೆಂಡ್ಸ್. ನಮ್ಮ ಕಂಪನಿ ಒಂದು ಬ್ಯೂಟಿಫುಲ್ ಆಗಿ ನೆಟ್ವರ್ಕ್ ಪ್ಲಾನ್ ಕೊಟ್ಟಿದ್ದೆ, ಅದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತದೆ. ಓಕೆ, ಇದಕ್ಕಿಂತ ಮುಂಚೆ ನೆಟ್ಸರ್ವ್ ಈ ಎರಡರ ಮಧ್ಯೆ ಒಂದು ಬೇರೆ ಬೇರೆ ಕಾನ್ಸೆಪ್ಟ್ ಐತ್ರಿ. ಮತ್ತೆ ಈಗ ನೆಟ್ಸರ್ವ್ ಟೀಮ್ ಟರ್ನೋರು 3, 4, 5 ಇದ್ರ 6% ಕೊಡ್ತಾರೆ. ಎಷ್ಟು ಟೋಟಲ್ ಆಗಿ 6%. ನಿಮ್ಮ ರೈಟ್ ಟೀಮ್ ಇಂದ 6, ನಿಮ್ಮ ಲೆಫ್ಟ್ ಟೀಮ್ ಇಂದ 6%. ಈಗ ಇವತ್ತೆಲ್ಲ ಜಾಯ್ನ್ ಆಗಿರಿ, ಇದಕ್ಕೆ ಬಿಗಿನರ್ ಅಂತ ನೀವೆಲ್ಲ ಜಾಯ್ನ್ ಆಗಿದ್ದೀರಿ. ನೀವು ಡೈರೆಕ್ಟ್ ಸೇಲ್ ಇತ್ತಂದ್ರೆ 500 ರೂಪಾಯಿ, ಕರೆಕ್ಟಾ? ನಿಮ್ಮ ಟೀಮ್ ತಗೊಂಡಿಂದ ಬಂದ್ರೆ ಎಷ್ಟು ಕೊಡ್ತಾರೆ ನಿಮ್ಗೆ 300 ರೂಪಾಯಿ ಕೊಡ್ತಾರೆ. ಸೊ ನಾವೆಲ್ಲ ನೆಟ್ಸರ್ವ್ ದಾಗ 2018 ಜಾಯ್ನ್ ಆದಾಗ ಈ 3ರಿಂದ 4% ಬರ್ಬೇಕು. ಭಾಳ ಅರ್ಥ ಮಾಡ್ಕೊಡ್ರಿ, ಭಾಳ ಇಂಪಾರ್ಟೆಂಟ್ ಇದ್ದಾರೆ ಏನ್ರಿ. ಈ 3ರಿಂದ 4% ನಾವು ನೆಟ್ಸರ್ವ್ ದಾಗ ಇನ್ಕಮ್ ತಗೋಬೇಕಾಗಿತ್ತಂದ್ರೆ
ನಾವು ಎಷ್ಟು ಬಿಸ್ನೆಸ್ ಕೊಡ್ಬೇಕಾಯ್ತಂದ್ರೆ ರೀ ಟೋಟಲ್ ಆಗಿ 17 ಲಕ್ಷ ರೂಪಾಯಿ ಬಿಸ್ನೆಸ್ ಕೊಟ್ಟಿದ್ದೆ ನಾವು. ನಾನು ನೆಟ್ಸಮ್ದಾಗ ರೀ 50,000 ಇನ್ಕಮ್ ಮಾಡ್ಕೋಬೇಕಾಗಿತ್ತು ಅಂದ್ರೆ ನಾನು 3ರಿಂದ 4% ಜಂಪ್ ಆಗಾಕ ನಾ ಎಷ್ಟು ಬಿಸ್ನೆಸ್ ಕೊಟ್ಟಿದ್ರೆ 17 ಲಕ್ಷ ರೂಪಾಯಿ ಬಿಸ್ನೆಸ್ ಕೊಟ್ಟಾಗ ನಾನು 4% ಜಂಪ್ ಆದ್ನಿ. ಪ್ಲಸ್ ನಾನು 4ರಿಂದ 5% ಜಂಪ್ ಆಗಾಕ್ರಿ ನಾ ಎಷ್ಟು ಬಿಸ್ನೆಸ್ ಕೊಟ್ಟಿ ಕಂಪ್ನಿಗೆ ಅಂತಂದ್ರೆ 40 ಲಕ್ಷ ರೂಪಾಯಿ ಬಿಸ್ನೆಸ್ ಕೊಟ್ಟೇನ್ರಿ. ಎಷ್ಟ್ರಿ 40 ಲ್ಯಾಕ್ ಬಿಸ್ನೆಸ್ ಕೊಟ್ವಿ. ಎಲ್ಲಂತ ನನ್ನ ಟೀಮ್ ಟರ್ನರು 4ರಿಂದ 5% ಜಂಪ್ ಆಗಾಕ. ಬಟ್ ಇದನ್ನ ಅರ್ಥ ಮಾಡ್ಕೊಂಡ ಕಂಪ್ನಿ ಇವತ್ತು ಏನ್ ಮಾಡ್ತಂದ್ರೆ ನಿಮ್ ತರ ಯಂಗ್ಸ್ಟರ್ಸ್ ನಿಮ್ ತರ ಬೇರೆ ಬೇರೆ ಜನ ಭಾಳ ಇದಾರೆ ಇಂಡಿಯಾದಾಗ ಮಾರ್ಕೆಟ್ದಾಗ. ಈ 4ರಿಂದ 5% ಕೊಡೋಷ್ಟು ಯಾರು ಇಲ್ಲ ಮಾರ್ಕೆಟ್ದಾಗ. ಇವ್ರಿಗೆ ಏನಾದ್ರು ಹೊಸ ಪ್ಲಾನ್ ಕೊಡ್ಬೇಕಂದ್ರೆ ಕಂಪ್ನಿ ಏನ್ ಮಾಡ್ತಂದ್ರೆ ಒಂದು ಬ್ಯೂಟಿಫುಲ್ ಪ್ಲಾನ್ ಲಾಂಚ್ ಮಾಡ್ತಾರೆ. ಅದೇ ಬಂದ್ಬಿಟ್ಟು L1 L2 ಅಂತ ಹೇಳಿ. ಸೊ ಇಲ್ಲಿ ಮಟ್ಟ ಅರ್ಥ ಆಯ್ತಿದೆಲ್ಲ, ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾ ಇದೆ, ಯಾರು ಎಷ್ಟು ಕೊಡ್ಸಿದ್ರೆ ಏನಾಗ್ತದೆ ಕ್ಲಿಯರ್ ಆಗ್ತದೆ. ನೆಕ್ಸ್ಟ್ ಒನ್ಸ್ ನೀವು ಕಂಪ್ನಿ ಒಳಗ 2 ಲಕ್ಷ ಇನ್ಕಮ್ ಕ್ರಾಸ್ ಆದ್ರೆ ಏನ್ ಮಾಡ್ತದೆ ಕಂಪ್ನಿ ಒಂದು ಫ್ಯಾಮಿಲಿ ಪ್ರೊಟೆಕ್ಷನ್ ಪ್ಲಾನ್ ಕೊಡ್ತಾನೆ. ಬಹಳ ಇಂಪಾರ್ಟೆಂಟ್. ಇವತ್ತು ಎಕ್ಸಾಂಪಲ್ ಫೀಲ್ಡ್ ಅಲ್ಲಿ ಹೋಗಿದ್ರೆ ನಾನು ಎಲ್ಲೋ ಮಾರ್ಕೆಟ್ ಮಾಡ್ತೇನೆ, ಏನೋ ಸಡನ್ ನನ್ನ ಗಾಡಿ ಆಕ್ಸಿಡೆಂಟ್ ಆದ್ರೆ ಸತ್ತೋದ್ರೆ ಕಂಪ್ನಿ ನನ್ನ ಫ್ಯಾಮಿಲಿಗೆ ಒಂದು ಫ್ಯಾಮಿಲಿ ಪ್ರೊಟೆಕ್ಷನ್ ಇನ್ಶೂರೆನ್ಸ್ ಅಂತ ಹೇಳಿ 30 ಲಕ್ಷ ಮಟ್ಟ ಇನ್ಶೂರೆನ್ಸ್ ಕೊಡ್ತಾ ಇದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಯಾವ ನೆಟ್ವರ್ಕ್ ಇಂಡಸ್ಟ್ರಿ ಕೊಡ್ತಾರೆ ಹೇಳಿ, ಯಾರು ಮಾಡ್ಬೇಕಿಲ್ಲ ಬೇರೆ ಬೇರೆ ಕಂಪ್ನಿ ನೋಡ್ರಿ. ನಾನು ಕೆಲಸ ಮಾಡ್ತಾ ಇದ್ದೀನಿ, ಸಡನ್ ಆಗಿ ಏನಾದ್ರು ಈ ಫೀಲ್ಡ್ ಬಂದಿರ್ತೀವಿ, ಆಕ್ಸಿಡೆಂಟ್ ಆಯ್ತು, ಕೈ ಮುಗಿತು, ಕಾಲು ಮುಗಿತು, ದವಾಖಾನೆ ಖರ್ಚು ಬರ್ತಂದ್ರು ಕಂಪ್ನಿ ಏನ್ ಮಾಡ್ತದ ಒಂದು ಫ್ಯಾಮಿಲಿ ಪ್ರೊಟೆಕ್ಷನ್ ಪ್ಲಾನ್ ಅಂತ ಹೇಳಿ. ಯಾರು 2 ಲಕ್ಷ ಇನ್ಕಮ್ ಬರ್ತಾ ಇಲ್ಲ ಅವಾಗ ಏನ್ ಮಾಡ್ತಾರೆ ಕಂಪ್ನಿ ಒಂದು ಫ್ಯಾಮಿಲಿ ಪ್ರೊಟೆಕ್ಷನ್ ಪ್ಲಾನ್ ಕೊಡ್ತಾ ಇದ್ದಾನೆ. ಹೆಲ್ತ್ ಇನ್ಶೂರೆನ್ಸ್ ಅಂತ 3 ಲಕ್ಷ ಕೊಡ್ತಾನೆ, ಆಕ್ಸಿಡೆಂಟ್ ಇನ್ಶೂರೆನ್ಸ್ ಅಂತ 5 ಲಕ್ಷ ಕೊಡ್ತಾ ಇದ್ದಾನೆ. ಸೊ ಈ ತರ ಟೋಟಲ್ ಆಗಿ ಓವರ್ ಆಗಿ ನಿಮಗೆ ಒಂದು 30 ಲಕ್ಷ ರೂಪಾಯಿ ಮೇಲೆ ಇನ್ಶೂರೆನ್ಸ್ ಕೊಡ್ತಾ ಇದ್ದಾರೆ. ಇವತ್ತು ನನಗೂ ಕೂಡ 30 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಅದ. ನನ್ಗೆ ಏನಾದ್ರು ಆದ್ರೆ ನನ್ನ ಫ್ಯಾಮಿಲಿಗೆ ಏನಾಗ್ತದ್ರಿ 30 ಲಕ್ಷ ರೂಪಾಯಿ ಮನೆಗೆ ಸೇಫ್ಟಿ ಐತೆ ಹಾಗಾದ್ರೆ. ಎಸ್ ಎರಡನೇದು ಬಹಳ ಇಂಪಾರ್ಟೆಂಟ್. ನಾನ್ ಸತ್ರ ಕಂಪ್ನಿ ಇನ್ಕಮ್ ಇಲ್ಲ, ನಾನ್ ಜಾಯ್ನ್ ಆಗೋದು ನಾಮಿನಿ ಕೊಟ್ಟಿದ್ದಲ್ಲ ಹೆಸರ, ಆ ನಾಮಿನಿಗೆ ಎಂಟೈರ್ ಬಿಸ್ನೆಸ್ ಹೋಗ್ತದೆ. ನಮ್ಮ ಕಂಪ್ನಿ ಏನ್ ಮಾಡ್ತಾವ್ರಿ, ನನ್ಗೆ ಏನಾದ್ರು ಡೆತ್ ಆದ ಅಂತ ಎಷ್ಟು ಜನರೇಷನ್ ಆದ್ರೂ ಕೂಡ ನಾವು ಕಟ್ಟಂತ ಸಮಾಜ ಸಾಮ್ರಾಜ್ಯ ಯಾವತ್ತೂ ಏನಾಗ್ತದೆ ಹಾಳಾಗಂಗಿಲ್ಲ. ಪ್ರತಿ ತಿಂಗಳು ಪ್ರತಿ 15 ದಿವಸ ಇನ್ಕಮ್ ಬಂದಿದೆ ಏನಾಗ್ತದೆ ನನ್ನ ನಾಮಿನಿ ಕೊಡ್ತೈತೆ ಮೈ ಡಿಯರ್ ಫ್ರೆಂಡ್ಸ್. ಯಾವುದೇ ಇವತ್ತು ಸರ್ಕಾರ ಕೆಲಸ ಇರ್ಬೋದು ಬೇರೆ ಬೇರೆ ನೋಡ್ರಿ ಆ ವ್ಯಕ್ತಿಗಳನ್ನು ಮೂಲ ಬಟ್ ನೆಟ್ವರ್ಕ್ ದಾಗ ನಾಮಿನಿ ಫೆಸಿಲಿಟಿ ಬಹಳ ಇಂಪಾರ್ಟೆಂಟ್. ನಿಮ್ಗೆ ಏನ್ ಸಿಗ್ತಾ ಇದರಲ್ಲಿ ನಾಮಿನಿ. ನೀವು ಪ್ರಾಮಾಣಿಕವಾಗಿ ನಮ್ಮ ಕಂಪ್ನಿ ಜೊತೆ ಅಂತ 15 ವರ್ಷ ವರ್ಕ್ ಮಾಡಿದ್ರೆ 15 ವರ್ಷ ಆದ್ಮೇಲೆ ಕಂಪ್ನಿ ನಿಮ್ಗೆ ಒನ್ ಟೈಮ್ ರೆಮ್ಯುನರೇಷನ್ ಹೇಳಿ 10 ಲಕ್ಷ ರೂಪಾಯಿ ಕೊಡ್ತಾ ಇದೆ ಮೈ ಡಿಯರ್ ಫ್ರೆಂಡ್ಸ್. ಹೇಳ್ರಿ ಯಾವ ಕಂಪ್ನಿ ಕೊಡ್ತಾ ಇದೆ ಮಾರ್ಕೆಟ್ದಾಗ ಇವತ್ತು? ನೆಟ್ಸರ್ಫ್ ಅನ್ನೋದು ಕೇವಲ ಬರೀ ನಾವು ಒಂದೇ ರೀತಿ ನೋಡೋದಿಲ್ರಿ. ನೆಟ್ಸರ್ಫ್ ಎಷ್ಟು ಸೆಕ್ಯೂರಿಟಿ ಕೊಡ್ತಾರೆ. ನಾವು ನೆಟ್ಸರ್ಫ್ ಯಾಕೆ ಮಾಡಕ್ ಬಂದ್ರೆ ಇಲ್ಲಿವರೆಗೆ ನೆಟ್ಸರ್ಫ್ ಕೇವಲ 2 ವರ್ಷದಲ್ಲಿ ಹೆಚ್ಚು ಕಡಿಮೆ ಒಂದು 5 ಲಕ್ಷ ರೂಪಾಯಿ ಇನ್ಕಮ್ ಮಾಡ್ಕೊಂಡಿದ್ದೀನಿ ನಾನು ರೀ. 3 ಫಾರಿನ್ ಟ್ರಿಪ್ ಆಗಿದೆ ನಾನು. ಇಂಡಿಯಾದಾಗಿರೋ ಎಲ್ಲ ಸ್ಟಾರ್ ಹೋಟೆಲ್ಸ್ ಎಂಜಾಯ್ ಮಾಡ್ಬಿಟ್ಟೆ ನಾವು. ಇಂಡಿಯಾದಾಗಿರೋ ಪ್ರತಿ ಒಂದು ಲೀಡರ್ಸ್ ನಮ್ಗೆ ಫ್ರೆಂಡ್ ಆಗಿದ್ದಾರೆ. ಇವಾಗ ಇಂಡಿಯಾದಾಗಿರೋ ಇಂಥ ಹೊಸ ಹೊಸ ಫ್ರೆಂಡ್ಸ್ ಸಿಕ್ಕಾರೆ. ಅಂದ್ರೆ ನೆಟ್ವರ್ಕ್ ಬರೀ ರೊಕ್ಕ ಒಂದೇ ಅಲ್ಲ, ರೊಕ್ಕ ಜೊತೆ ನಮ್ಮ ಲೈಫ್ ಸ್ಟೈಲ್ ಇರ್ಬೋದು, ಇನ್ಕಮ್ ಇರ್ಬೋದು, ನನ್ನ ಡ್ರೀಮ್ ಮನೆ ಇರ್ಬೋದು, ಡ್ರೀಮ್ ಕಾರ್ ಇರ್ಬೋದು, ಎಲ್ಲಾನು ಅಚೀವ್ ಮಾಡಕ್ ಸಾಧ್ಯ ಮೈ ಡಿಯರ್ ಫ್ರೆಂಡ್ಸ್ ವಿತ್ ನೆಟ್ವರ್ಕ್. ಸೊ ನೆಟ್ವರ್ಕ್ ಯಾಕೆ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ಲೈಫ್ ಪ್ರತಿಯೊಂದು ಆಸೆ ನೋಡಿ. ಇವತ್ತು ನಾವು ಇದ್ರು ಜಿಂದಗಿಗೆ ಸಾಥ್ ಜಿಂದಗಿಗೆ ಬಾತ್. ನಾವ್ ಇದ್ದಾಗೂ ಎಂಜಾಯ್ ಮಾಡ್ಬೋದು, ನಾವು ಹೋದ್ಮೇಲೆ ನಮ್ಮ ಫ್ಯಾಮಿಲಿ ಮಾಡ್ಬೋದು. ನಾವು 15 ವರ್ಷ ಇದ್ದ ಬಿಸ್ನೆಸ್ ಮಾಡಿ ಕರೆಕ್ಟ್ ಆಗಿದ್ರೆ ನಾವು ಇನ್ಕಮ್ ಅಂತ ಎಷ್ಟು ಕೊಡ್ತಾರೆ ಕಂಪ್ನಿ 15 ವರ್ಷಕ್ಕೆ 10 ಲಕ್ಷ ರೂಪಾಯಿ ಇನ್ಕಮ್ ಕೊಡ್ತಾರೆ ಮೈ ಡಿಯರ್ ಫ್ರೆಂಡ್ಸ್. ಬಹಳ ದೊಡ್ಡ ಇನ್ಕಮ್ ನೆಟ್ವರ್ಕ್ ಕೊಡ್ತಾ ಇದ್ದಾರೆ. ಈಗ ಇದೆಲ್ಲ ಅರ್ಥ ಆಯ್ತು ಅನ್ಕೋತೀನಿ. ಇನ್ ನೆಕ್ಸ್ಟ್ ನಾವು ಸ್ಟೇಟ್ ಆಫ್ ಪ್ಲಾನಿಂಗ್ ಬರೋಣ. ಕಂಪ್ನಿ ಏನ್ ಮಾಡ್ತಂದ್ರೆ ಹೊಸದಿದೆ, ಇದ್ರ ಜೊತೆಗೆ ಏನ್ ಮಾಡ್ತಾರೆ ಅಪ್ಡೇಟೆಡ್ ಒಂದು ಪ್ಲಾನ್ ಅದ. ಆ ಪ್ಲಾನ್ ಏನಪ್ಪಾ ಅಂತಂದ್ರೆ ಲೆವೆಲ್ 1 ಅಂತ ಹೇಳಿ. ಏನ್ರಿ ಲೆವೆಲ್ 1. ಸೊ ಬಹಳ ಜನ ಏನಾಗ್ರಿ ಈ 3ರಿಂದ 4% ಜಂಪ್ ಆಗ್ಬೇಕಾದ್ರೆ ನಾನು 1 ವರ್ಷ ಟೈಮ್ ತಗೊಂಡಿದ್ವಿ. ಎಷ್ಟು ಬಿಸ್ನೆಸ್ ಕೊಟ್ಟಿರೋ ಕಂಪ್ನಿಗೆ 17 ಲಕ್ಷ. ಬಟ್ ಕಂಪ್ನಿ ಏನ್ ಮಾಡ್ದ, ನೀವು ಬಂದು ಕೇವಲ 1 ದಿನದಲ್ಲಿ 4% ಜಂಪ್ ಆಗೋದು ಅಂತ ಹೇಳ್ದ. ನೀವು ಬಂದು 2 ದಿನದಾಗ 5% ಜಂಪ್ ಆಗೋದು ಅಂತ ಅಂತ ಒಂದು ಬ್ಯೂಟಿಫುಲ್ ಅಪರ್ಚುನಿಟಿ ಕಂಪ್ನಿ ಅವ್ರು ಕೊಟ್ಟಿದ್ದಾನ್ರಿ. ಆ ಕಂಪ್ನಿ ಪ್ಲಾನ್ ನಿಮ್ಗೆ ಹೇಳಕ್ ಹೋಗ್ತಾರೆ. ಹೇಳ್ಬೋದು ಎಲ್ಲರಿಗೂ? ಇಲ್ಲಿ ಮಟ್ಟ ಏನಾದ್ರು ಡೌಟ್ಸ್ ಕ್ಲಿಯರ್ 2 ನಿಮಿಷ ಮುಂದೆ ಹೋಗ್ತಾರೆ. ಎಸ್, ಎನಿ ಡೌಟ್ಸ್? ಈ ಪ್ಲಾನ್ ಅರ್ಥ ಮಾಡ್ಕೊಂಡು ಬಹಳ ಇಂಪಾರ್ಟೆಂಟ್ ಐತಿ. ಬಹಳ ಇದನ್ನ ಅರ್ಥ ಮಾಡ್ಕೊಂಡ್ರೆ ಅದು ಬಹಳ ಈಸಿ ಅರ್ಥ ಆಗ್ತದೆ ನಿಮ್ಗೆಲ್ಲರಿಗೂ. URL ಯೂಸರ್ ಉಳಿಬಹುದು, ಕಂಪ್ಯೂಟರ್ ರಿಟೇಲಿಂಗ್ ಮಾಡ್ಬೋದು, ನೆಟ್ವರ್ಕ್ ಮಾಡಿ ಏನಾಗ್ತಿದೆ ಅಂತ ನಾನು ಹೇಳಕ್ ಹೋಗ್ತೇನೆ. ನಿಮ್ಗೆ ಯೂಸರ್ ರಿಟೇಲ್ ಮಾಡಿದ್ರೆ ಬೆನಿಫಿಟ್ ಐತಿ. ಕಂಪ್ಯೂಟರ್ ಜಾಯ್ನ್ ಆದ್ರೆ ಏನೊಂದು ಸೇಫ್ಟಿ ಐತಿ ಅದನ್ನ ಹೇಳಿ ನಿಮ್ಗೆಲ್ಲ ಕರೆಕ್ಟ್. ನಾನು ಕಂಪ್ಯೂಟರ್ ಯಾಕೆ ಜಾಯ್ನ್ ಆದೆ ಅಂದ್ರೆ ಒಂದು ಬ್ಯೂಟಿಫುಲ್ ಲೈಫ್ ಸ್ಟೈಲ್ ಎಂಜಾಯ್ ಮಾಡಕ್ ಬಂದಿದ್ದೆ. ಕಂಪ್ಯೂಟರ್ ನಾನು 3 ಫಾರಿನ್ ಟ್ರಿಪ್ ಅದು, ನನ್ನ ಇಂಡಿಯಾದಾಗ ಎಲ್ಲ ಟಾಪ್ ರೆಸಾರ್ಟ್ ಎಂಜಾಯ್ ಮಾಡೋದು, ಪ್ಲಸ್ ದೊಡ್ಡ ಅಲ್ಟಿಮೇಟ್ ಇನ್ಕಮ್ ಕೂಡ ನಾವು ಅರ್ನ್ ಮಾಡ್ತಾ ಇದ್ದೀವಿ. ಕರೆಕ್ಟ್. ಸೊ ನೆಕ್ಸ್ಟ್ ಕಂಪ್ನಿ ಒಂದು ಪ್ಲಾನ್ ಹೋಗ್ತೇನೆ. ನಾನು ನಿಮ್ಗೆ ಕಂಪ್ನಿ ಒಂದು ಪ್ಲಾನ್ ಲಾಂಚ್ ಮಾಡ್ದ. ಆ ಪ್ಲಾನ್ ಹೆಸರು ಏನಪ್ಪಾ ಅಂದ್ರೆ L1 ಅಂತ ಹೇಳ್ತೀವಿ.
ಏನಪ್ಪ L1 ಅಂತಂದ್ರ ಕಮತ್ಗಿ ಸರ್ ಇವತ್ತು ಜಾಯ್ನ್ ಆಗಿದ್ದಾರೆ ನಮ್ಮ ಕಂಪ್ನಿ ಒಳಗ. ಸೊ ಕಮತ್ಗಿ ಸರ್ ಏನಿದೆ ಕಂಪ್ನಿ ಅಂದ್ರೆ ಆಲ್ರೆಡಿ ನೀವು ಯೂಸರ್ ಇದ್ದೀರಿ ಸರ್. ನೀವು ಏನ್ ಮಾಡ್ರಿ, ನಿಮ್ಮ ಟೀಮ್ ಈ ಅಕ್ಟೋಬರ್ ಸರ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ನಿಮ್ಮ ಟೀಮ್, ನಿಮ್ಮ ರೈಟ್ ಮತ್ತೆ ಲೆಫ್ಟ್ ಟೀಮ್ ಎ ಮತ್ತೆ ಟೀಮ್ ಬಿ ಇಂದ ಕೇವಲ ಈ ಕಡೆ 25,000 ರೂಪಾಯಿ, ಈ ಕಡೆ 25,000 ರೂಪಾಯಿ ನೀವು ಬಿಸ್ನೆಸ್ ತಂದ್ರೆ ನೀವು 3 ಇಂದ 4% ಜಂಪ್ ಆಗ್ತೀರಿ ಸರ್ ಲೈಫ್ ಟೈಮ್. ಎಷ್ಟ್ರಿ? 3 ಇಂದ 4. ಅದೇ 4% ಜಂಪ್ ಆಗಬೇಕಾದ್ರೆ ಎಷ್ಟು ಬಿಸ್ನೆಸ್ ಕೊಟ್ಟಿರಿ ಕಂಪ್ನಿಗೆ? 17. ಅರ್ಥ ಮಾಡ್ಕೊಡ್ರಿ, ನಿಮ್ಗೆಲ್ಲ ಬಹಳ ದೊಡ್ಡ ಅಪರ್ಚುನಿಟಿ. ನಂದು ಒಂದು ವರ್ಷ ಟೈಮ್ ಹೋಗ್ರಿ ವೇಸ್ಟ್ ಆಯ್ತು. ನೀವು ಬರೀ ಒಂದು ತಿಂಗಳದಾಗ ಈ 25,000 ನೀವು ಅದು ತಗೊಂಬರ್ರಿ ಅಥವಾ ನಿಮ್ಮ ಟೀಮ್ ಇಂದ ತಗೊಂಬರ್ರಿ. ಕರೆಕ್ಟಾ? ನೀವೇ ತರಬೇಕಂತಿಲ್ಲ. ನೆಟ್ವರ್ಕ್ ಯಾಕೆ ಕ್ರಿಯೇಟ್ ಮಾಡ್ಬೇಕಂತ ಅರ್ಥ ಮಾಡ್ಕೊರಿ. ಈಗ ಮೈ ಡಿಯರ್ ಫ್ರೆಂಡ್ಸ್ ಹೇಳೋದಾದ್ರೆ ನೀವು ಅರ್ತಾರೆ ಅಥವಾ ನಿಮ್ಮ ಟೀಮ್ ಅವ್ರು ಕೊಡುತ್ತೆ, ನೀವು ರೈತರಿಗೆ ಕೊಡಿಸ್ರಿ ಅಥವಾ ಯಾರೋ ಹೇಳಿದವ್ರು ಕೊಡಿಸ್ರಿ. ಸೊ ನೀವೇನ್ ಮಾಡ್ಬೇಕು, ಅಕ್ಟೋಬರ್ ತಿಂಗಳಲ್ಲಿ ಕಮತ್ಗಿ ಸರ್ ಅವ್ರ ಕೇವಲ ಎಷ್ಟು ಟಾರ್ಗೆಟ್ ರೀ? ಈ ಕಡೆ 25,000, ಈ ಕಡೆ 25,000 ಅಂದ್ರೆ ನೀವೇನಾಗ್ತೀರಿ ಸರ್ ಸ್ಟೇಟ್ L1 ಆಗ್ತೀರಿ. L1 ಅಂದ್ರೆ ಬಹಳ ದೊಡ್ಡ ಇನ್ಕಮ್. ನೀವೇನಾಗ್ತೀರಿ 4% ಜಂಪ್ ಆಗ್ತೀರಿ. ಹಾಗಾದ್ರೆ L1 ಆಗಿ ಏನ್ ಬೆನಿಫಿಟ್ ಐತಿ ಅದು ಬೇಕಲ್ಲ. ಆದ್ರೆ 25,000 ತಂದ್ರಿ ನೀವು 25,000 ಏನ್ ಸಿಗ್ತದ ಮೈ ಡಿಯರ್ ಫ್ರೆಂಡ್ಸ್? 25,000 ನೀವು ಬಿಗಿನರ್ ಇರ್ತೀರಿ. ನಿಮಗೆ ಫಸ್ಟ್ ಒಂದು ಟೀಮ್ ಟರ್ನ್ ಓವರ್ ಅಂತ ಹೇಳಿ ಇವು ಎರಡು ಟೀಮ್ ಟವರ್ 3% ಕೊಡ್ತಾನೆ. 3% ಅಂದ್ರೆ ಎಷ್ಟು ಸರ್ ಇರ್ತದ್ದು? 50,000 3% ಅಂದ್ರೆ ಎಷ್ಟಾದ್ರಿ? 1500 ರೂಪಾಯಿ. ಕರೆಕ್ಟ್ ರೀ? ಓಕೆ. ಅದೇ ರೀತಿ ನಿಮ್ಗೆ ಒನ್ ಟೈಮ್ ಬೋನಸ್ ಅಂತ ಕೊಡ್ತಾನೆ ಕಂಪ್ನಿ. ಏನ್ ಕೊಡ್ತಾನು? ಒನ್ ಟೈಮ್ ಬೋನಸ್ ಅಂತ ಕೊಡ್ತಾನು. ಅದನ್ನ ಕೊಡ್ತಾನೆ 2,500 ರೂಪಾಯಿ. ಎಷ್ಟು ಇನ್ಕಮ್ ಅಂತ ನಿಮ್ಗೆ ಒಂದೇ ತಿಂಗಳು ಎಷ್ಟು ಮಾಡ್ಬೇಕು? ಕೇವಲ 25 ನಿಮ್ಗೆ ಏನಾದ್ರು ನಿಮ್ಗೆ ನೀವು L1 ಅಂತ ಆದ್ರಿ ರೈಸಿಂಗ್ ಸ್ಟಾರ್ ಅಂತ ಹೇಳ್ತಾರೆ ನಿಮ್ಗೆಲ್ಲ. ಸೊ ಇದ್ರ ಜೊತೆ ನೀವು 4,000 ಇನ್ಕಮ್ ತಗೋದಷ್ಟೇ ಅಲ್ಲ, ಇದ್ರ ಬಾಯ್ ಬೆನಿಫಿಟ್ಸ್ ಬಹಳ ಅದ ನಿಮ್ಗೆಲ್ಲ. ಒನ್ ಡೇ ನಿಮ್ಗೆಲ್ಲ ಫುಲ್ ಕಂಪ್ಲೀಟ್ ಟ್ರೈನಿಂಗ್ ಸಿಗ್ತದೆ. ಧಾರವಾಡದಾಗ ಎಂಟರ್ ಶೂ ಅವರೆಲ್ಲ ಕರ್ಕೊಂಡ್ ಬರ್ತಾರು. 2-3 ಸಲ ಸಂತೋಷ್ ಎಲ್ಲ ಹೇಳಿದ್ರು ಬರ್ರಿ ಅಂತ ಹೇಳಿ. ಸೊ ಒನ್ ಡೇ ನಿಮ್ಗೆಲ್ಲ ಸರ್ಟಿಫಿಕೇಟ್ಸ್ ಕೊಟ್ಟು ಎಂಟೈರ್ ನಿಮ್ ಟ್ರೈನಿಂಗ್ ಸಿಗ್ತದೆ ಧಾರವಾಡ ಫ್ಯಾಷನ್ ಹೋಟೆಲ್ದಲ್ಲಿ. ಪ್ಲಸ್ ಅಲ್ಲೆಲ್ಲ ನಿಮ್ಗೆ ಸನ್ಮಾನ ಇರ್ತದೆ, ರಿಕಗ್ನೈಸೇಷನ್ ಆಗ್ತದೆ. ನೀವು ಮಾಡ್ಬೇಕಂದ್ರೆ ನಿಮ್ಮ ಟೀಮ್ ತಗೊಂಡ್ ಬಂದ್ರು ಇದೆಲ್ಲ ಅಚೀವ್ಮೆಂಟ್ ಆಗ್ತದೆ. ನೋಡಿ, ದಿಸ್ ಇಸ್ ದ ರೈಟ್ ಟೈಮ್ ಅಲ್ಲಿ ಸೀಸನ್ ಸ್ಟಾರ್ಟ್ ಆಗಿದೆ, ಕಬ್ಬು ಬೆಳೆ ಎಲ್ಲ ಹಚ್ತಿರ್ತಲ್ಲ. ಸೊ ಸ್ವಲ್ಪ ಜೀವನದಾಗ ಏನಾದ್ರು ಒಳಗಡೆ ಫೈರ್ ಇರ್ಬೇಕು ಲೈಫ್ದಾಗ. ಸಕ್ಸಸ್ ಆಗ್ಬೇಕಾದ್ರೆ ಇರ್ಬೇಕು ಒಳಗಡೆ ಒಂದು ಏನಾದ್ರು ಫೈರ್ ಮಾತ್ರ ಲೈಫ್ದಾಗ ಸಕ್ಸಸ್ ಆಗ್ತದೆ. ಇಲ್ಲಪ್ಪ ಅಂದ್ರೆ ಸಕ್ಸಸ್ ಆಗಲ್ಲ. ಸೊ ನೆಕ್ಸ್ಟ್ ಇದು ಏನಾಗ್ತದೆ ನಿಮ್ದು ಅಕ್ಟೋಬರ್ ತಿಂಗಳ ಕಂಪ್ನಿ ಅದೇ ಏನಂತಾನು ಅರ್ಥ ಆಗ್ತದೆ. L1 ಅಂದ್ರೆ ಏನಂತಾರೆ ನಾನು ಹೇಳ್ಕೊತ ಹೋಗ್ಬಾರ್ದೆ. ಕ್ಲಿಯರ್ ಐತೆ L1 ಕಾನ್ಸೆಪ್ಟ್? ನಿಮ್ಗೆ ಇನ್ಕಮ್ ಎಷ್ಟು ಬಂದ್ರೆ ಟೋಟಲ್ ಒಂದೇ ತಿಂಗಳು. ಕರೆಕ್ಟಾ? ನೆಕ್ಸ್ಟ್ ಒಂದು ವೇಳೆ ನಿಮ್ಮದೇ ಏನಾದ್ರು ಈ 25,000 ಡೈರೆಕ್ಟ್ ರೆಫರೆನ್ಸ್ ಇತ್ತಂದ್ರ ಇಲ್ಲಿ ಏನಿದ್ರೆ ಆಗಲೇ ನಾನು ನಿಮ್ದ ಡೈರೆಕ್ಟ್ ರೆಫರೆನ್ಸ್ ಇದ್ರೆ ಎಷ್ಟು ಕೊಡ್ತಾನೆ ಅಂತ ಕಂಪ್ನಿಯಲ್ಲಿ ನಿಮ್ಗೆ 5% ಏನ್ ಮಾಡ್ತಾನ್ರಿ? ಈ 50,000 ರೂಪಾಯಿ 5% ಓಚರ್ ಕೊಡ್ತಾನೆ ನಿಮ್ಗೆ. ಏನ್ ಕೊಡ್ತಾನ್ರಿ? ಓಚರ್. ಅಂದ್ರೆ 50,000 ನಿಮ್ದ ಡೈರೆಕ್ಟ್ ರೆಫರೆನ್ಸ್ ಓಚರ್ ಎಷ್ಟು ರೀ? 50,000 ಎಷ್ಟು ಬಂದ್ರೆ ಮತ್ತೆ ಎಷ್ಟು ಮಾಡಿದ್ರೆ 2,500 ರೂಪಾಯಿ ನಿಮ್ಗೆ ಏನ್ ಸಿಗತ್ತೀರಿ ಮತ್ತೆ ಓಚರ್. ಅಂದ್ರೆ ಎಷ್ಟಾಯ್ತು ಸರ್ ಟೋಟಲ್? ಈಗ 6,500 rupees ಪ್ಲಸ್ ನಮ್ಮ ಸೀನಿಯರ್ಸ್ ಲೀಡರ್ಸ್ ಕಡೆಯಿಂದ ನಿಮ್ಗೆ ಏನಾದ್ರು 500 rupees ವರ್ತ್ ಒಂದು ಗಿಫ್ಟ್ ಕೊಡ್ತೇವೆ ನಾವೆಲ್ಲ. ಡೈರಿ ಕಂಪ್ನಿ ಡೈರಿ ಅಥವಾ ಕಂಪ್ನಿ ಬ್ಯಾಗ್ ಇಲ್ಲ ಇದ್ರೆ ನಮ್ಮ ಕಂಪ್ನಿ ಈ ತರ ಒಂದು ಬ್ಯಾಗ್ ಅಥವಾ ಕಂಪ್ನಿ ಚಾಕ್ಲೇಟ್ ಏನಾದ್ರು ಒಂದು ಈ ತರ ನಿಮ್ಗೆ ಯಾರು L1 ಆಗ್ತಿರಲ್ಲ ಆ ಸೈಕಲ್ದಾಗ ಅವ್ರಿಗೆ ಏನ್ ಮಾಡ್ತೇವೆ ಅಂತಂದ್ರೆ ನಾವು ಪ್ಲಸ್ 500 ಏನ್ ಮಾಡ್ತೇವೆ ನಿಮ್ಗೆ ಒಂದು ಗಿಫ್ಟ್ ಕೊಡ್ತೇವೆ. ಹಾಗಾದ್ರೆ ನೀವು ಒಂದ್ಸರಿ L1 ಆದ್ರೆ ನಿಮ್ಗೆ ಇನ್ಕಮ್ ಎಷ್ಟು ಅದ ಟೋಟಲ್ ಆಗಿ 7,000 rupees is a big income, my dear friends. Plus one day, ನಿಮ್ಗೆ ಏನಾದ್ರು one day ಧಾರವಾಡ ಟ್ರೈನಿಂಗ್ ವಿತ್ ಸರ್ಟಿಫಿಕೇಟ್ ಬ್ಯಾಚ್ ಎಂಟರ್ ಏನ್ ಮಾಡ್ತಾರೆ ಇದಕ್ಕೆ ಡೆಪ್ತ್ ನಮ್ಮ ಸೀನಿಯರ್ಸ್ ಎಲ್ಲ ಇರ್ತಾರೆ, ಕಂಪ್ನಿ ಸೀನಿಯರ್ಸ್ ಇರ್ತಾರೆ, ಫುಲ್ ನಾಲೆಜ್ ಕೊಡ್ತಾರೆ ನಿಮ್ಗೆ. ಯಾವ ಕಂಪ್ನಿ ಇಷ್ಟು ಕೊಡ್ತಾರೆ ಹೇಳಿ ಮೈ ಡಿಯರ್ ಫ್ರೆಂಡ್ಸ್? ದಿಸ್ ಇಸ್ ದ ಪವರ್ ಆಫ್ L1. ಬರೀ L1 ಇದೇನಿದೆ L1. ಇದೇ ರೀತಿ ನೀವು ಇಲ್ಲಿ ಜಾಯಿನ್ ಆದ್ರಿ ಈ 25,000 ತರಬೇಕು. ಆಲ್ರೆಡಿ ನಿಮ್ಮ ಟೀಮ್ ಬಂದಿರ್ತೈತಲ್ಲ, ಭಾಳ ಜನ ಪರ್ಚೇಸ್ ಮಾಡಿರ್ತಾರಲ್ಲ. ಕರೆಕ್ಟಾ? ಇಲ್ಲೆಲ್ಲ ಪರ್ಚೇಸ್ ಮಾಡಿರ್ತಾರೆ. ಕರೆಕ್ಟ್? ನೀವು ಒಬ್ಬರೇ ಏನಾಗ್ತೈತಿ ಒಳ್ಳೆದಿಲ್ಲ ಕಂಪ್ನಿ ಹೇಳ್ತಾನು ನೀವು ಈಗ ಆಲ್ರೆಡಿ L1 ಅದೀರಿ. ನೀವು ನೆಕ್ಸ್ಟ್ ಮಂತ್ ಅಂದ್ರೆ ನವೆಂಬರ್ದಾಗ ನೀವು ಏನಾದ್ರು ನಿಮ್ಮ ಟೀಮ್ ತನಕ ನೀವು L2 ಆಗ್ಬೇಕು. ಏನಾಗಬೇಕು? ನೀವು L2 ಆಗ್ಬೇಕಂದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ನಿಮ್ಮ ಟೀಮ್ ತನಕ ಇಬ್ಬರು ಜನನ್ನ L1 ಅಂತ ಮಾಡಬೇಕು. ನೀವು L2 ಆಗ್ಬೇಕು. ಏನ್ ಮಾಡ್ಬೇಕ್ರಿ? ಇಬ್ಬರು ಜನ L1 ಅಂದ್ರೆ ಇಬ್ಬರು ಜನ L1 ಅಂದ್ರೆ ಏನಾಗಬೇಕಲ್ಲಿ ಅವ್ರು ಏನ್ ಮಾಡ್ಬೇಕು? ಇವ್ರ 25 ಬರ್ಬೇಕಲ್ಲ,
ಇವ್ರು ಎಲ್ಲರೂ ಆಗ್ಬೇಕು ಏನ್ ಸಿಗ್ತೈತಿ ನಿಮ್ಗೆ ಈ ಕಡೆ 25 ಈ ಕಡೆ 25 ಕರೆಕ್ಟ್ ರೀ ಈ ಎಕ್ಸಾಂಪಲ್ ಕಮತ್ಗಿ ಸರ್ ಒಬ್ರು ಫ್ರೆಂಡ್ ಇವ್ರೊಬ್ರು ಫ್ರೆಂಡ್ ಇವ್ರು ಏನಾಗ ಸರ್ ತಳಗಡೆ ಇಬ್ರು L1 ಆದಾಗ ಸರ್ ಏನಾಗ್ತಾರೆ ಇಲ್ಲಿ ಕಮತ್ಗಿ ಸರ್ L2 ಅಂತ ಹಾಕ್ತಾರ L2 ಆದಾಗ ಏನಾಗ್ತೈತೆ ಅಂದ್ರ ಸರ್ ಏನ್ ಬೆನಿಫಿಟ್ಸ್ ಅಂತಂದ್ರ ಒಂದೇ ಬೆನಿಫಿಟ್ ನಿಮ್ಗ ಒಂದು ಟರ್ನ್ ಓವರ್ ಅಂತ ಎಷ್ಟು ಬರ್ತೈತ್ರಿ ಟೋಟಲ್ ಆಗಿ 1 ಲಕ್ಷ ಟರ್ನ್ ಓವರ್ ಎಷ್ಟು ಬರ್ತೈತಿ ನಿಮ್ಗೆ 1 ಲಕ್ಷಕ್ಕೆ ಈಗ ನೀವು ಏನಾದ್ರಿ 4% ಬರಲ್ಲ ಸ್ಟಾರ್ಟಿಂಗ್ ಬಿಗಿನರ್ ಇದ್ರಿ ಈಗ ನಿಮ್ಗೆ 1 ಲಕ್ಷ 4% ಟರ್ನ್ ಓವರ್ ಎಷ್ಟು ಆತ್ರಿ 4,000 ರೂಪಾಯಿ ಕರೆಕ್ಟ್ ಒಂದು ಎಷ್ಟು ಬಂದಿಲ್ಲ ಫೈಲ್ ಅದು 4,000 L2 ಆಗಿ ನಿಮಗೆ ಬೆನಿಫಿಟ್ ಏನಪ್ಪಾ ಅಂತಂದ್ರ ನೀವು ಲೈಫ್ ಟೈಮ್ 5% ಜಂಪ್ ಆಗ್ತೀರಿ ನಾಳೆಯಿಂದ ಏನೋ ಟೀಮ್ ಟರ್ನ್ ಓವರ್ ಬಂತಂದ್ರೆ ಎಷ್ಟು ಜಂಪ್ ಆಗ್ತಿದ್ರಿ 5% ಇನ್ಕಮ್ ಅದೇ ನಾನು 5% ಇನ್ಕಮ್ ಜಂಪ್ ಆಗಕ ಎಷ್ಟು ಬಿಸಿನೆಸ್ ಕೊಟ್ಟಿದ್ರಿ ಇಲ್ಲಿ 40 ಲಕ್ಷ ಮೈ ಡಿಯರ್ ಫ್ರೆಂಡ್ಸ್ ನಿಮಗೆಲ್ಲರೂ ಏನು ಬ್ಯೂಟಿಫುಲ್ ಅಪರ್ಚುನಿಟಿ ಕೊಟ್ಟರೆ ಕೇವಲ 1 ಲಕ್ಷ ಮಾಡ್ರಿ ನೀವು 5% ಜಂಪ್ ಆಗ್ತೀರಿ ನನಗಂತ 2 ವರ್ಷ ಟೈಮ್ ವೇಸ್ಟ್ ಮಾಡ್ಕೋಬೇಡ್ರಿ ಈ 40 ಲಕ್ಷ ಕೊಟ್ಟಾಗ 2 ಲಕ್ಷ ಇನ್ಕಮ್ ತಗೊಂಡಾಗ 5% ಈಗ ಏನ್ ಮಾಡ ನಿಮ್ಗೆಲ್ಲ ಟ್ಯಾಲೆಂಟ್ ಐತಿ ನಿಮ್ಗೆಲ್ಲ ಬಹಳ ದೊಡ್ಡ ಟೀಮ್ ಐತಿ ನೀವ್ ಏನ್ ಮಾಡ್ಬೋದು ಕೇವಲ ಈ ಕಡೆ 50,000 ಈ ಕಡೆ 50,000 ಬಿಸ್ನೆಸ್ ಕೊಟ್ಟಿರ್ಕ ನಿಮ್ಗೆ ಏನಂತ ಲೈಫ್ ಟೈಮ್ ಎಷ್ಟು ಪರ್ಸೆಂಟ್ ಜಂಪ್ ಆದ್ರೆ ನೀವು 5% ಜಂಪ್ ದೊಡ್ಡ ಇನ್ಕಮ್ ಐತಿ ಸ್ಪೀಕ್ ಇನ್ಕಮ್ ಗುಡ್ ನೆಕ್ಸ್ಟ್ ನಿಮ್ಗೆ ಏನ್ ಮಾಡ್ತಾ ಕಂಪ್ನಿ L2 ಇರ್ತ ಒಂದು ಬೋನಸ್ ಅಂತ ಹೇಳಿ ಏನ್ ಕೊಡ್ತಾರಪ್ಪ ಅಂದ್ರೆ 5,000 ರೂಪಾಯಿ ಕ್ಯಾಶ್ ಬೋನಸ್ ಕೊಡ್ತಾ ಇದ್ದಾನ್ರಿ ಎಷ್ಟ್ರೆ 5,000 ರೂಪಾಯಿ ಬೋನಸ್ ಕ್ಯಾಶ್ ಬೋನಸ್ ಕೊಡ್ತಾರ ಹಾಗಾದ್ರೆ ನಿಮ್ದು ಎರಡನೇ ತಿಂಗಳ ಇನ್ಕಮ್ ಎಷ್ಟಾದ್ರೆ ಟೋಟಲ್ ಎಲ್ಲ ಕೂಡ 9,000 ರೂಪಾಯಿ ಇಲ್ಲಿ ಮಜಾ ಆಯ್ತು ನೋಡ್ರಿ ನೆಟ್ವರ್ಕ್ ಯಾಕೆ ಮಾಡ್ಬೇಕಂದ್ರೆ ಜನರೇಷನ್ ಅಂತ ಇರ್ತಾರೆ ಏನ್ ಬೇಕಾದ್ರೆ ಜನರೇಷನ್ ಬಹಳ ಇಂಪಾರ್ಟೆಂಟ್ ನಾನು ಆಗಲೇ ಹೇಳಿದ್ರಿ ಯಾರ ಜನರೇಷನ್ ಇರ್ತಲ್ಲ ಅವ್ರ ಜನರೇಷನ್ ಅವ್ರದ್ದಾಗಿತ್ತಂದ್ರೆ ಎಕ್ಸಾಂಪಲ್ ಆಗಿ ನನ್ನ ಮಗ ಯಾರ ಹೆಸರು ಇರ್ಬೇಕವ ನನ್ನ ಹೆಸರು ಇರ್ಬೇಕು ಕರೆಕ್ಟ್ ಬೇರೆ ಹೆಸರು ಇರ್ತದ ಬೇರೆ ಹಂಗ ನೆಕ್ಸ್ಟ್ ನೀವು ಯಾರ್ಯಾರು ಕರ್ಕೊಂಡ್ ಬರ್ತಿಲ್ಲ ಅದೇನಾದ್ರೆ ನಿಮ್ದ ಜನರೇಷನ್ ಇತ್ತಂದ್ರ ಕಮಲ್ಗಿ ಸರ್ ಇವ್ರು ಎಲ್ಲೋನಾದ್ರೂ ಏನ್ ಬೆನಿಫಿಟ್ ಐತಿ 4,000 ಕೊಡೋದಿಲ್ಲ ಕಂಪ್ನಿ ಎಲ್ಲೋನಾದ್ರೂ 4,000 ಕೊಡೋದಿಲ್ಲ ಇವ್ರಿಗೂ 4,000 ಕೊಡ್ತು ಇವ್ರಿಗೂ 4,000 ಕೊಡ್ತು ಕಮಲ್ಗಿ ಸರ್ ಏನ್ ಬೆನಿಫಿಟ್ ಅಂದ್ರೆ ಈಗ ಅರ್ಥ ಮಾಡ್ಕೋರಿ ನೀವು L2 ಆಗ್ತಿಲ್ಲ ಇವ್ರು 4,000 ತಗೊಂಡಿದ್ದ ಕಂಪ್ನಿ ಇವ್ರ ಮೇಲೆ 15% ಇನ್ಕಮ್ ಕೊಡ್ತಾರೆ 4,000 15% ಅಂದ್ರೆ ಎಷ್ಟಾಯ್ತ್ರಿ 600 ರೂಪಾಯಿ ನೋಡ್ರಿ ಕಮಲ್ಗಿ ಸರ್ ಏನು ಮಾಡಲಿಲ್ಲ ಅವ್ರು ಕರ್ಕೊಂಡ್ ಬಂದ್ರು ಅವ್ರ ತಳ ಟೀಮ್ ಸಪೋರ್ಟ್ ಮಾಡ್ರು ಅವ್ರಿಗೆ ಈ ಟ್ರೈನಿಂಗ್ ಕೊಡಿಸ್ರು ಅವ್ರಿಗೆ 4,000 ನೋಡಿದಕ್ಕ ಸರ್ ಇವ್ರು ಫಸ್ಟ್ ಜನರೇಷನ್ ಅಂತಾರೆ ಏನಂತಾರೆ ಇವ್ರಿ ಫಸ್ಟ್ ಜನರೇಷನ್ ಅಂದ್ರೆ ಸರ್ ಎಷ್ಟಾಗ್ತದೆ ಆಡ್ ಮತ್ತು 600 ರೂಪಾಯಿ ಈ ಕಡೆ ಒಬ್ಬ 600 ರೂಪಾಯಿ ತಂದ್ರು ಈ ಕಡೆ ತಂದ್ರೆ ಇವರೆಲ್ಲ ಸರ್ ಜನರೇಷನ್ ಪ್ಲಸ್ 600 ರೂಪಾಯಿ ಸರ್ ಅಕ್ಟೋಬರ್ ತಿಂಗಳ ಇನ್ಕಮ್ ಎಷ್ಟಾಗ್ತದೆ 10,200 rupees my dear friends it's a big time income ಹೇಳಿ ಕಂಪನಿ ಬಿಸ್ನೆಸ್ ದಮ್ ಐತೋ ಇಲ್ಲೋ ಬರೀ ನಾ ಎರಡು ಪಿಕ್ಚರ್ ತೋರಿಸೋದು ನಿಮ್ಗೆ L1 L2 ನೆಕ್ಸ್ಟ್ ಇದು ಏನಾಗ್ತದೆ ಅಕ್ಟೋಬರ್ ಆಯ್ತು ನವೆಂಬರ್ ಆಯ್ತು ನೀವು ಏನು ಮಾಡಬೇಡ್ರಿ ಈ ತಿಂಗಳಲ್ಲಿ ಕೂತಾಗ ಎಲ್ಲರೂ ಭಾಳ ಈಸಿ ಐತಿಲ್ಲ 50,000 ರೂಪಾಯಿ ಟಾರ್ಗೆಟ್ ಅಂತ ದೊಡ್ಡದೇನ್ರಿ ಅಲ್ಲಿ ದೊಡ್ಡ ಕಂಪ್ನಿ 5-10 ಲಕ್ಷ ತಂದಿರೋ ನೀವು ಎಲ್ಲರೂ ಅಡ್ಡಾಡಿ ಕೇವಲ 50,000 ರೂಪಾಯಿ ತರ್ರಿ ನೀವು L1 ಆಗ್ತದೆ ಎಲ್ಲರೂ ನಿಮ್ಗೆ ಏನು ಕೊಟ್ಟಂಗೂ ಬಿಲ್ ಕೊಡತ್ತೇವೆ ಎಲ್ಲರೂ ಕೊಟ್ಟಂಗ್ ಟ್ರೈನಿಂಗ್ ಕೊಡತ್ತೆ ಸಪೋರ್ಟ್ ಕೊಡತ್ತೇವೆ ನಿಮ್ದು ಕೆರಿಯರ್ ಮಾಡ್ಬೇಕಾಗೈತಿ ನಮ್ದು ಇವತ್ತು ನೀವು ಸಕ್ಸಸ್ ಆಗಬೇಕಿಲ್ಲ ನಿಮ್ಮ ಲೈಫ್ ಸೆಟ್ ಮಾಡ್ಬೇಕಾಗೈತಿ ಅದಕ್ಕೋಸ್ಕರ ನಾವಿತ್ತು ನಾವು ಶಿವು ಎಲ್ಲ ನಮ್ಮ ಟೀಮ್ ಬಂದಿರಲಿಲ್ಲ ಸೊ ಮೈ ಫ್ರೆಂಡ್ಸ್ ಅರ್ಥ ಮಾಡ್ಕೋರಿ L1 ಆಗ್ಬೇಕಂದ್ರೆ ನೀವು ಈ ಕಡೆ 25 ಈ ಕಡೆ 25 ಅಂದ್ರೆ ನಿಮ್ಗೆ ಏನಾಗ್ತೈತಿ 4,000 ಕಂಪ್ನಿ ಕೊಡ್ತಾರೋ ನಿಮ್ದು ಡೈರೆಕ್ಟ್ ಸೇಲ್ ಎಲ್ಲ ವೋಚರ್ 2,500 ಕೊಡ್ತಾನೋ ಇವು 2,500 ವೋಚರ್ ನೀವು ನಮ್ಮ ಸ್ಟಾಕ್ ಪಾಯಿಂಟ್ ಏನ್ ಬೇಕೋ ಬಂದು ತಗೋಬಹುದು ನಿಮ್ದು ಡೈರೆಕ್ಟ್ ಸೇಲ್ ಇದ್ರೆ ಮಾತ್ರ ನಿಮ್ ಟೀಮ್ ಟರ್ನ್ ಓವರ್ ಬಂದಿತ್ತಂದ್ರೆ ನಿಮ್ಗೆ ವೋಚರ್ ಸಿಗುದಿಲ್ಲ ಅರ್ಥ ಆಗ್ತದೆ ಎಲ್ಲರಿಗೂ ಪ್ಲಸ್ ಎಲ್ಲ ಕೂಡಿ L1 ಅದಾಗ ಏನಾಗ್ತದೆ ನಿಮ್ಗೆ 7,000 ಇನ್ಕಮ್ ವರ್ಕ್ L1 ಅದ L2 ಅದಾಗ ಎಷ್ಟಾದ್ರೆ ನೀವೇನ್ ಮಾಡಿಲ್ಲ ಅವ್ರಿಗೆ ಟ್ರೈನಿಂಗ್ ಕೊಡೋದು ಸಪೋರ್ಟ್ ಕೊಡೋದು ನಾಲೆಜ್ ಕೊಡೋದು ಅವ್ರ ಜೊತೆ ಸ್ವಲ್ಪ ಫೀಲ್ಡ್ ಹೋಗೋದು ನೀವು L2 ಆಗ್ತೀರಿ ನಿಮ್ಗೆ ಲೈಫ್ ಟೈಮ್ 5% ಜಂಪ್ ಆಗ್ತೀರಿ ಅರ್ಥ ಆಯ್ತು ಹೇಳೋದು ಸೊ ನಿಮ್ಗೆ ಅಕ್ಟೋಬರ್ ಎಷ್ಟು ಬಂತು ಬೋನಸ್ ಇದೆ 10,200 ರೂಪಾಯಿ ಸೇಮ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ಇದ ಬರೀ ಡಿಸೆಂಬರ್ದಾಗ ರಿಪೀಟ್ ಆದಂದ್ರ ನೀವು ಇನ್ಕಮ್ ಇವ್ರದ ಫಸ್ಟ್ ಜನರೇಷನ್ ಬಂದಿರ್ತಿಲ್ಲ ಅವಾಗ ಕಮಲ್ಗಿ ಸರ್ ಅವ್ರದ್ದು ಇನ್ನೊಂದು ಜನರೇಷನ್ ಬರ್ತಿಲ್ಲ ಅವಾಗ ಸರ್ ಇವ್ರು ಬರ್ತಾರಲ್ಲ ಇಲ್ಲಿ ಇವ್ರಿಗೆ ಸರ್ ಎರಡನೇ ಜನರೇಷನ್ ಕೇಳ್ತೀವಿ ಏನಂತ ಇವ್ರಿಗೆ ಎರಡನೇ ಜನರೇಷನ್ ಅವ್ರಿಗೆ ಸರ್ ಗೆ ಇನ್ಕಮ್ ಕೊಡ್ತಿದ್ದೀರಿ ಒಂದನೇ ಜನರೇಷನ್ ಅವ್ರಿಗೆ ಎಷ್ಟು ಕೊಟ್ರಿ ಈಗ 4,000 4,000 ಎಷ್ಟು ಕೊಟ್ರಿ ಅವರು 10% ಈ 4,000 ರೂಪಾಯಿಗೆ ಕಂಪ್ನಿ ಫಸ್ಟ್ ಜನರೇಷನ್ ಎಷ್ಟು ಕೊಡ್ತಾರೆ ಇಲ್ಲಿ 600 ರೂಪಾಯಿ
ಎರಡನೇ ಜನರೇಷನ್ ಕಂಪ್ನಿ ಎರಡನೇ ಜನರೇಷನ್ ಯಾರಾದ್ರಿ ಸರ್ ಇವ್ರು ಇಲ್ಲಿ ಬಂದ್ರೆ 10,200 ಇವ್ರಿಗೆಲ್ಲ ಸರ್ ಎರಡನೇ ಜನರೇಷನ್ ಇವ್ರು 10,200 ತಗೊಂಡ್ರ ಸರ್ ನವೆಂಬರ್ದಾಗ ಬರೀ ಜನರೇಷನ್ ತಾನೇ ಅಂತ ಅರ್ಥ ಮಾಡ್ಕೋರಿ 4,000 ತಗೊಂಡ್ ಎಷ್ಟು ಮಂದಿ ಅದಾರ ಸರ್ ಟೀಮ್ದಾಗ ಇಬ್ಬರು ರಿಪೀಟ್ ಆಗ್ತಿಲ್ಲ ಕರೆಕ್ಟ್ 4,000 ತಗೊಂಡ್ ಎಷ್ಟು ಮಂದಿ ಆಗ್ತಾರೆ ಇಲ್ಲಿ 4 ಮಂದಿ ಆಗ್ತಾರೆ 4 ಮಂದಿ ಅದಾರ ಇಬ್ಬರು ಅಲ್ರಿ ಕರೆಕ್ಟ್ ಇದ್ರದ 15% ಅಂದ್ರೆ ಎಷ್ಟಾಯ್ತು 4 ಮಂದಿದ 600 1200 2,400 ಕರೆಕ್ಟ್ ರೀ 2,400 ಸರ್ ಟೀಮ್ದಾಗ 10,200 ತಗೊಂಡ್ ಎಷ್ಟು ಮಂದಿ ಆದ್ರೆ ಈಗ ಇಬ್ರು ಅದಾರ ಈಗ ಇಬ್ಬರದ ಸೆಕೆಂಡ್ ಜನರೇಷನ್ ಅಂತೀವ್ರಿ ಏನಂತೀವಿ ಇವಾಗ ಸೆಕೆಂಡ್ ಜನರೇಷನ್ ಇವ್ರ ಮೇಲೆ 10% ಕೊಡ್ತಾನ ಅಂದ್ರೆ 10,200 10% ಅಂದ್ರೆ ಎಷ್ಟಾಗ್ತದೆ 1,020 ಅಂದ್ರೆ 2,040 ರೂಪಾಯಿ ಆಗ್ತದೆ ಎಷ್ಟಾಗ್ತದೆ ಇದು 2,040 ಇದು ಬರೀ ಕೇವಲ ಜನರೇಷನ್ ಇನ್ಕಮ್ ಇನ್ನು ಸರ್ ಈ ಎಲ್ಲ ಟೀಮ್ ಕೂಡಿ 2 ಲಕ್ಷ ರೂಪಾಯಿ ಟೀಮ್ ಟರ್ನ್ ಓವರ್ ಐತ್ರಿ ಏಟಾದ ಟೋಟಲ್ ರೀ 2 ಲಕ್ಷ ರೂಪಾಯಿ ಟೀಮ್ ಟರ್ನ್ ಓವರ್ ಅದ 2 ಲಕ್ಷ ಟೀಮ್ ಟರ್ನ್ ಓವರ್ ಸರ್ 5% ರೇಟ್ ಬಂದಾರಲ್ಲ ಆಲ್ರೆಡಿ ಟೀಮ್ ಟರ್ನ್ ಓವರ್ 2 ಲಕ್ಷ 5% ಅಂದ್ರೆ ಎಷ್ಟಾದ್ರಿ ಎಷ್ಟಾದ್ರಿ 10,000 ರೂಪಾಯಿ ಬರೀ ನೀವೆಲ್ಲ ಸರ್ ತಂದಂತ ಟೀಮ್ ಮ್ಯಾನೇಜ್ಮೆಂಟ್ ಮಾಡತ್ತೀರಿ ಸೊ ಟೋಟಲ್ ಸರ್ ಬೈ ದ ಡಿಸೆಂಬರ್ ಎಷ್ಟು ಇನ್ಕಮ್ ಆತ್ರಿ 14,440 ರೂಪಾಯಿಗಳು ಅದರ ಕೌಂಟ್ ಮಾಡಿ 14,000 10,200 ಒಂದು 4,000 ಎಷ್ಟು ಇನ್ಕಮ್ ಆತ 3 ತಿಂಗಳ 28,640 ರೂಪಾಯಿ ಅಯ್ಯೋ ಫ್ರೆಂಡ್ಸ್ ಯಾವ ದೊಡ್ಡ ಇನ್ಕಮ್ ಕೊಡ್ತೈತಿ ಹೇಳಿ ಯಾವ ಕಂಪನಿ ಕೊಡ್ತಾರೆ ಇದ್ರ ಮೇಲೆ ಹೋದಂಗೆ ಮತ್ತೆ ಅಪ್ಡೇಟೆಡ್ ಟ್ರೈನಿಂಗ್ ಅದಾವ ಇಲ್ಲಿ L2 ಯಾರಿಲ್ಲ ಅಗೇನ್ ಇದೆಲ್ಲ ದಾಂಡೇಲಿ ಟ್ರೈನಿಂಗ್ ಐತಿ ಇಲ್ಲೆಲ್ಲ 1 night 2 days ಫಾರೆಸ್ಟ್ ಇದ ದಾಂಡೇಲಿ ಇದ ಟ್ರೈನಿಂಗ್ ಅದಾವೆಲ್ಲ ರೆಸಾರ್ಟ್ ಬರೀ L2 ಆಗಿಲ್ಲ ಸರ್ ಹೊಳ್ಳಿ ಮುಂದೆ ನೀವು ಮತ್ತೆ ಬೇರೆ ಬೇರೆ ಅಪರ್ಚುನಿಟಿ ಭಾಳ ಅದಾವ ಮೈ ಫ್ರೆಂಡ್ಸ್ ಸೊ ಅರ್ಥ ಮಾಡ್ಕೊರಿ ಭಾಳ ಸಿಂಪಲ್ ಪ್ಲಾನ್ ಐತಿ ಕೇವಲ ನೀವು ಅಟ್ಟೆಲ್ಲ ನಿಮ್ಮ ಟೀಮ್ ಬಂದು ಕೂಡ ನೀವು ಏನ್ ಮಾಡ್ತೈತಿ ಜನರೇಷನ್ ಇನ್ಕಮ್ ಕೊಡೋದೈತಿ ಜಗತ್ತಿನಾಗ ಯಾವ್ದು ಕಂಪ್ನಿ ಇಲ್ಲ ಈ ತರ ಕೊಡುವಂತ ಪ್ಲಾನ್ಸ್ ಮಾಡಿರೋ ಫ್ರೆಂಡ್ಸ್ ನೀವು ಕೇವಲ ನಮ್ಮ ಜೊತೆ ನಮ್ಮ ಸಿಸ್ಟಮ್ದಾಗ ಈ ಪ್ಲಾನ್ದಾಗ ವರ್ಕ್ ಮಾಡೋದು ನೀವು ಜಾಯ್ನ್ ಆಗ್ತೀರಿ ಮುಂದಿನ ತಿಂಗಳು 2 ಮಂದಿ ಎಲೋನ್ ಮಾಡ್ತೀರಿ ಅವ್ರು ಜಾಯ್ನ್ ಆಗ್ತಾರೋ ಅವ್ರ 2 ಮಂದಿ ಎಲೋನ್ ಮಾಡ್ತಾರೆ ನಿಮ್ಗೆ ಟೋಟಲ್ ಇನ್ಕಮ್ ಎಷ್ಟಾಗ್ತದೆ ಗುಡ್ ಇನ್ಕಮ್ ಬ್ಯಾಡ್ ಇನ್ಕಮ್ ಭಾಳ ದೊಡ್ಡ ಇನ್ಕಮ್ ರೀ ಈ 10,000 ದುಡಿಯಾಕ ಮಂದಿ 8-10 ತಾಸು ಹೋಗಿ ದುಡಿತಾರೆ ಮುಂಜಾನೆ ಲೇಬರ್ ಗತಿ ಕೆಲಸ ಮಾಡ್ತಾರೆ ನಾಳೆ ಒಬ್ಬ ಒಳ್ಳೆ ರೈತ ಬರೀ ಒಬ್ಬೊಬ್ಬ ರೈತ ಬೇಡ್ರಿ 10 ಮಂದಿ ರೈತರು ತಗೋಬರಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋಣ ಇನ್ನು ಮೇಲೆ ಶುಗರ್ ಹೇಳ್ತೀನಿ ನೆಕ್ಸ್ಟ್ ಮಂತ್ ಹೇಳ್ತೀನಿ ನೀವು ಏನು ಪ್ರಾಮಾಣಿಕ ಎಲ್ಲರೂ ಬಂದು ಕೂತಿಲ್ಲ 10 ಮಂದಿ ರೀ ನೀವು 10 ಮಂದಿ ಕರ್ಕೊಂಡು ಇದ ಇಲ್ಲಿ IB-ದಾಗ ಟ್ರೈನಿಂಗ್ ಮಾಡೋದು ನಾ ಬರ್ತೀನಿ ನಿಮ್ಗೆಲ್ಲ ಟ್ರೈನಿಂಗ್ ಕೊಡ ನೀವು ಏನು ಮಾಡಬೇಡ್ರಿ ಇಲ್ಲಿ ಬರ್ರಿ ಅವ್ರು ಕರ್ಕೊಂಡು ನಿಮ್ಗೆಲ್ಲ ಟ್ರೈನಿಂಗ್ ಎಲ್ಲಿರ್ತೈತಿ ಎಲ್ಲ ಮೇಲೆ ಧಾರವಾಡ ಬರ್ತೀರಿ ನಮ್ಮ ಜೊತೆ ನೀವು ಕರ್ಕೊಂಡ್ ಬರ್ತಿಲ್ಲ FD ಮತ್ತೆ ಫ್ರೆಶ್ ಡಿಸ್ಟ್ರಿಬ್ಯೂಟರ್ ಮೀಟ್ ಅಂತೇವಿ ಅವ್ರಿಗೆಲ್ಲ ನಾ ಟ್ರೈನಿಂಗ್ ಇಲ್ಲಿ ಕೊಡ್ತೇನೆ ಅವ್ರಿಗೆ ಎಸ್ ನಾನು ಅದನ್ನ ಅರ್ಥ ಆಗ್ತದೆ ಸನಿ ಆಗ್ತೈತಿ ನೀವು ಹೋಗ ಕರ್ಕೊಂಡ್ ಬೇಡ ಇಲ್ಲೇ ಕರ್ಕೊಂಡ್ ಬರ್ತೀವಿ ನೀವು ಯಾರ್ಯಾರು ಕೊಡ್ತಿಲ್ಲ ಈ L1 50,000 ಯಾರ್ಯಾರು ಕೊಟ್ಟಿಲ್ಲ ಅವ್ರಿಗೆಲ್ಲ ಯೂಸರ್ ಆಗಿರ್ತಾರ ರಿಸಲ್ಟ್ ಬರ್ತಾವು ಅವ್ರು ಇಲ್ಲಿ ಕರ್ಕೊಂಡ್ ಬರ್ರಿ ತಿಂಗಳಿಗೆ ಒಂದ್ಸರಿ ನಾನೇ ಬಂದ ಯಾವ್ದಾದ್ರು ಒಂದು ಸಂಡೇ ಶೋಸ್ ಇಲ್ಲ ಬಿಸ್ನೆಸ್ ಅಪರ್ಚುನಿಟಿ ಕೊಡೋದಿಲ್ಲ ಇವಾಗ ಶಿವರ್ ಏನು ನಿಮ್ಗೆ ಹೆಲ್ಪ್ ಮಾಡಿಲ್ಲ ನೀವು ನಿಮ್ಮ ತಿಂಗಳ ಹೆಂಗೆ ಮಾಡೋದಿಲ್ಲ ಎಲ್ಲೂ ಹೋಗೋದಿಲ್ಲ ಅವಶ್ಯಕತೆ ಇಲ್ಲ ಪ್ರೊಡಕ್ಟ್ಸ್ ಎಲ್ಲ ಶೂ ಕೊಡ್ತಾರೋ ಮಂಜು ಇರ್ತಾರೋ ರಾಹುಲ್ ಅವರೆಲ್ಲ ಇರ್ತಾರೆ ಸಪೋರ್ಟ್ ಮಾಡಕ ನಾನು ಬಂದವ್ರು ಪ್ರಾಪರ್ ಟ್ರೈನಿಂಗ್ ನಾಲೆಜ್ ಕೊಡ್ಬೋದ್ರಿ ಎಸ್ ಈ ಪ್ರಾಡಕ್ಟ್ಸ್ ಇಷ್ಟೆಲ್ಲ ಅವ್ರು ನಾನು ಹೇಳ್ಬೋದ ನೋಡ್ರಿ ನಿಮ್ಗೆ ಹೆಂಗ್ ಸಿಗ್ತಲ್ಲ ನೀವು ಎಲ್ಲೋ ಏನೋ ಕಷ್ಟಪಟ್ಟ ಮುಂದಿನ ದಿನ ಭಾಳ ಈಸಿ ಆಗ್ತೈತಿ ನಿಮ್ಗೆ ನೀವು ಈಸಿಯಾಗಿ ಹೇಳ್ತು ಹೋಗ್ತೀರಿ ಈ 1 ತಿಂಗಳು ಫೀಲ್ಡ್ದಾಗ ಹೋಗ್ತೀರಿ ಮುಂದಿನ ದಿನ ಅವ್ರ ಟೀಮ್ ಕರ್ಕೊಂಡ್ ಬರ್ತಾರಲ್ಲ ಅವ್ರಿಗೆ ಏನ್ ಮಾಡಕ್ಕೆ ಬರೀ ಟ್ರೈನಿಂಗ್ ಕೊಡೋಲ್ಲ ಮುಂದಿನ ದಿನ ಪ್ರಾಜೆಕ್ಟ್ ಅದಾವ ಪ್ರಾಜೆಕ್ಟ್ ಎಲ್ಲ ಹಚ್ಚಿ ಕರೆಕ್ಟ್ ಆಗಿ ಟ್ರೈನಿಂಗ್ ಕೊಡೋಣ ಎಲ್ಲಾನು ದಿಸ್ ಇಸ್ ದ ಪವರ್ ಆಫ್ L1 L2 ಈ ಇಲ್ಲಿ ಚಲೋ ಇತ್ತು ಇಲ್ಲಿ ಚಲೋ ಹೇಳಿ ನೀವೇ ಇದು ಕಷ್ಟಪಟ್ಟು ನಾವು ಮಾಡಿವೆ ಇಲ್ಲಿ ಇಷ್ಟಪಟ್ಟು ಬಹಳ ಫಾಸ್ಟ್ ಸಕ್ಸಸ್ ಆಗ್ತದೆ ಎಲ್ಲ ಮಾಡಿವೆ ಸೊ ದಿಸ್ ಇಸ್ ದ ಪವರ್ ಆಫ್ ನೆಟ್ವರ್ಕ್ ನೆಟ್ವರ್ಕ್ ಇನ್ನಿತರ ಮುಂದಿನ ಕ್ವಶನ್ ಐತ್ರಿ ಆದ್ರೆ ಏನಾದ್ರು ಹೇಳೋದ್ರಲ್ಲಿ ತಲೆನ ಬಹುಮಾನ ನಾ ಈಗ ಹೇಳಕ್ ಹೊಂಟಿಲ್ಲ ಜನವರಿ ಲಾಂಚಿಂಗ್ ಆಗ್ತಿದ್ರೆ ಅವಾಗ ಹೇಳ್ತೇವೆ ಮುಂಚೆ ಬಂದ್ಬಿಟ್ಟು ಥ್ಯಾಂಕ್ ಯು